ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಖಟ್ವಾಂಗ ಚರಿತ್ರವು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ರಾಜ, ಕೇಳು. ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು. ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು. ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು. ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ಓ ಭಗೀರಥ, ನಿನ್ನ ಕೋರಿಕೆಯನ್ನು ತಿಳಿಸು, ನಡೆಸಿಕೊಡುವೆನು ಎಂದಳು. ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು? ಈ ಭೂಮಿಯೇನೋ ತಡೆಯಲಾರದು. ಬೇರೆ ಯಾರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು. ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ. ಏಕೆಂದು ಕೇಳುವೆಯಾ? ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು. ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು. ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ? ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು. ಅದಕ್ಕೆ ಆ ಭಗೀರಥನು, ಅಮ್ಮ, ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ? ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು. ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು. ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ? ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು. ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು. ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ. ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ? ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು? ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು? ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು. ಅದಕ್ಕೆ ಆ ಗಂಗೆಯು, ವತ್ಸ, ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು. ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು. ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವೆಯಾದುದರಿಂದ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳಿದು ಶಿವನ ಜಟಾಜೂಟದಲ್ಲಿ ಬಿದ್ದಳು. ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ರಥವನ್ನೇರಿ ವಾಯುವೇಗದಿಂದ ಹೊರಟನು. ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು. ರಾಜ, ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು. ಹೀಗೆ ಭಸ್ಮೀಭೂತವಾದ
ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾ ಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು? ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ. ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ, ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು. ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು? ಓ ರಾಜ, ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು. ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು. ಶುಕ್ರನಿಂದ ನಾಭಾವರನು, ಅವನಿಂದ ಸಿಂಧುದ್ವೀಪನು, ಅವನಿಂದ ಆ ಮಿತಾಯುವು ಜನಿಸಿದರು. ಆ ಮಿತಾಯುವಿನ ಮಗನು ಋತುಪರ್ಣನು. ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು. ಆತನ ಮಗನು ಸುದಾಸನು. ಸುದಾಸನ ಮಗನು ಮಿತ್ರಸಹನು. ಇವನು ಮದಯಂತಿ ಎಂಬುವಳನ್ನು ವರಿಸಿದನು. ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು. ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು. ಇವನಿಗೆ ಔರಸ ಸಂತಾನವು ಇಲ್ಲದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಈ ಮಿತ್ರಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು. ಅದಕ್ಕ ಶುಕನು, ರಾಜ ಕೇಳು. ಆ ಮಿತ್ರಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು. ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು. ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು. ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು, ದುರಾತ್ಮ, ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ? ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು. ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ 12 ವರ್ಷದವರೆಗೆ ಮಾತ್ರ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು. ಆದರೇನು, ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು. ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು. ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಬಂದು ಪತಿಯ ಕೈಯನ್ನು ಹಿಡಿದು, ನಾಥ, ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ. ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು. ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು. ಭೂಮಿ, ಆಕಾಶ, ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು. ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಇದ್ದಲಿನಂತೆ ಕಪ್ಪಾದವು. ರಾಜೇಂದ್ರ, ಈ ಕಾರಣದಿಂದಲೇ ಅವನಿಗೆ ಕಲ್ಮಾಶಪಾದನೆಂಬ ಹೆಸರಾಯಿತು. ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ
ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು. ಕ್ಷುಧಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವಳು. ಎಲೈ, ನೀನು ನಿಜವಾಗಿ ರಾಕ್ಷಸನಲ್ಲ, ಇಕ್ಷ್ವಾಕು ವಂಶಶ್ರೇಷ್ಠನು, ಮಹಾತ್ಮಳಾದ ಮದಯಂತಿಯ ಪತಿಯು. ವೀರಾಗ್ರೇಸರನೆನಿಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪ ಕಾರ್ಯಕ್ಕೆ ಕೈಯಿಕ್ಕುವುದು ಯುಕ್ತವೇ? ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು. ಈತನಾದರೂ ಬ್ರಾಹ್ಮಣನು, ಇನ್ನು ಈತನು ನನ್ನಲ್ಲಿ ರತಿ ಸುಖದಿಂದ ತೃಪ್ತನಾಗಿಲ್ಲ. ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ? ಇದು ಮಹಾಪಾತಕವಲ್ಲವೇ? ಇದಲ್ಲದೆ ಮನುಷ್ಯ ದೇಹವೇ ಜೀವನಿಗೆ ಸರ್ವವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು. ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನು ನಿರ್ಮೂಲವಾಗಿ ಕೆಡಿಸಿದಂತಾಗುವುದು. ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾಪಾಪ ಹೇತುವೆಂದು ಹೇಳುವರು. ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಸಂಪನ್ನನು, ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು, ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು. ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಓ ರಾಜ, ನಿನಗೆ ತಿಳಿಯದ ಧರ್ಮಗಳಿಲ್ಲ. ನೀನು ವಿಪನ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು. ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈಯೆತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ? ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು? ಗೋಹತ್ಯೆಯು ಬ್ರಹ್ಮಹತ್ಯೆಯು ಸಮಾನವಾದ ಕ್ರೂರ ಪಾತಕವೆನಿಸುವುದು. ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು. ನಿನ್ನ ಹಸಿವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು. ನಾನು ಇವನನ್ನು ಅಗಲಿ ಬದುಕಿರಲಾರೆನೋ ಎಂದು ದೈನ್ಯದಿಂದ ಮೊರೆಯಿಡುತ್ತಾ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು. ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತಾ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪಾವಿಷ್ಟಳಾಗಿ ಸೌದಾಸನನ್ನು ಕುರಿತು, ಓ ದುರಾತ್ಮ, ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ? ಆದುದರಿಂದ ನೀನು ಶಾಪಾರ್ಹನು. ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಳು. ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು. ಇತ್ತಲಾಗಿ ಸೌದಾಸನು 12 ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು. ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು. ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು. ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು. ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟುಮಾಡಿದನು. ಗರ್ಭವು ಬೆಳೆಯಲಾರಂಭಿಸಿ 7 ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ. ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಗಿತು. ಅಶ್ವ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ
ಅಶ್ಮಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು. ಈ ಅಶ್ಮಕನ ಮಗನು ನಾರಿ ಕವಚನೆಂದು, ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು. ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು. ಆಗ ಅಶ್ಮಕನ ಅಂತಃಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು. ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು, ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದನು. ಮೂಲಕನಿಗೆ ದಶರಥನೆಂಬ ಮಗನಾದನು. ಆ ದಶರಥನಿಂದ ಐಲಬಿಲನು, ಅವನಿಂದ ವಿಶ್ವಸಹನು ಜನಿಸಿದರು. ಈ ವಿಶ್ವಸಹನಿಗೆ ಖಟ್ವಾಂಗನೆಂಬ ಮಗನಾದನು. ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು. ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಆಗ ಖಟ್ವಾಂಗನು ತನ್ನ ಆಯುಪ್ರಮಾಣವೆಷ್ಟೆಂಬುದನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಅದಕ್ಕ ದೇವತೆಗಳು, 2 ಗಳಿಗೆಗಳು ಮಾತ್ರವೇ ನಿನ್ನ ಆಯುಃಕಾಲವೆಂದು ತಿಳಿಸಿದರು. ಆ ಮಾತನ್ನು ಕೇಳಿದೊಡನೆ ಖಟ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು: ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ. ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ. ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿಯರಾಗಲಿ, ನನ್ನ ರಾಜ್ಯ ಭೋಗಗಳಾಗಲಿ, ನನ್ನ ರಾಷ್ಟ್ರವಾಗಲಿ, ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಉತ್ತಮ ಶ್ಲೋಕನಾದ ಆ ಪರಮಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ. ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು. ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ. ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವು ತಪ್ಪಿದುದಲ್ಲ. ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ, ಅವನೇ ತಮಗೆ ಪ್ರಿಯವಸ್ತುವೆಂಬುದನ್ನು ತಿಳಿಯದೆ, ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು. ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು? ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ, ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ. ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ. ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆಹೋಗುವೆನು. ಈಗ ಉಳಿದಿರತಕ್ಕ ನನ್ನ ಅಲ್ಪಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಪರೀಕ್ಷಿತ್ ರಾಜ, ಸೌದಾಸನು ದೃಢಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು. ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು, ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬ್ರಹ್ಮಕೃತ ಸ್ತೋತ್ರವು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮದೇವನು ಶ್ರೀಕೃಷ್ಣನನ್ನು ಕುರಿತು ಆತನು ತೋರಿಸಿದ ಮಾಯೆಗೆ ಮರುಳಾಗಿ
ಆತನ ಎದುರು ತಲೆಬಾಗಿ ಆತನ ಪಾದಗಳಲ್ಲಿ ಹೊರಲಾಡಿ ಆತನನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತುತಿಸುತ್ತಿರುವನು. ಲೋಕವಂದಿತನಾದ ಓ ಕೃಷ್ಣ, ನೀನೇ ಸಕಲ ಜಗತ್ಕಾರಣನಾದ ಪರಮ ಪುರುಷನಾಗಿದ್ದರು ಸರ್ವಜನ ಸುಲಭನೆಂದು ತೋರಿಸುವುದಕ್ಕಾಗಿ ಈಗ ನೀನು ಈ ರೂಪವನ್ನು ಕೈಗೊಂಡಿರುವೆ. ಆಹಾ, ಇದನ್ನು ನಾನು ಏನೆಂದು ವರ್ಣಿಸಲಿ? ಕಾಳ ಮೇಘದಂತೆ ಕಪ್ಪಾದ ಮೈ, ಮಿಂಚಿನಂತೆ ಹೊಳೆಯುವ ಹೊಂಬಣ್ಣದ ಮಡಿ, ಗುಲಗುಂಜಿಯ ಕರ್ಣಾಭರಣದಿಂದಲೂ ನವಿಲು ಗರಿಯ ಶಿಖೆಯಿಂದಲೂ ಅಂದವೇರಿದ ಮುಖದ ಸೊಬಗು, ಕೊರಲಲ್ಲಿ ಕೊಂಬು, ಒಂದು ಕಕ್ಷದಲ್ಲಿ ದೊಣ್ಣೆ, ಮತ್ತೊಂದು ಕಕ್ಷದಲ್ಲಿ ಕೊಳಲು, ಇಂತಹ ವೇಷದಿಂದ ಗೋಪಬಾಲನಾಗಿ ನಡೆಸುತ್ತಿರುವ ನಿನಗೆ ನಮಸ್ಕಾರವು. ಓ ದೇವ, ಈಗ ನೀನು ತೋರಿಸುತ್ತಿರುವ ಈ ಗೋಪಾಲಾಕೃತಿಯು ಕೂಡ ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ನೀನು ಸ್ವೇಚ್ಛೆಯಿಂದ ಕೈಗೊಂಡುದೇ ಹೊರತು ಇದು ಇತರ ಪ್ರಾಣಿಗಳ ಶರೀರದಂತೆ ಪಂಚಭೂತಾತ್ಮಕವಾದುದಲ್ಲ, ಮತ್ತು ಇದು ನಿನಗೆ ಕರ್ಮಾಧೀನವಾಗಿ ಬಂದುದು ಅಲ್ಲ. ಬ್ರಹ್ಮನಾದ ನಾನು ಕೂಡ ಈ ನಿನ್ನ ಗೊಲ್ಲ ವೇಷದ ಮಹಿಮೆಯನ್ನೇ ಹೀಗೆಂದು ಮನಸ್ಸಿನಿಂದಲೂ ತಿಳಿಯಲಾರದೆ ಕಳವಳಿಸುವೆನು. ಹೀಗಿರುವಾಗ ನಿನ್ನ ಪರಸ್ವರೂಪದ ಮಹಿಮೆಯನ್ನು ತಿಳಿಯಬಲ್ಲೆನೆ. ದೇವ, ಯಾರು ಜ್ಞಾನ ಯೋಗಕ್ಕಾಗಿ ವಿಶೇಷ ಶ್ರಮ ಪಡದೆ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಮಾತ್ರ ನಿನ್ನ ಪಾದಾರ್ಪಣ ರೂಪವಾಗಿ ತಪ್ಪದೆ ನಡೆಸುತ್ತಾ ನಿನಗೆ ಒಂದಾವರ್ತಿ ನಮಸ್ಕರಿಸಿ ನಿನ್ನಲ್ಲಿ ಶರಣಾಗತರಾಗುವರು ಮತ್ತು ಸತ್ಪುರುಷರು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳ ಶುದ್ಧಿಯಿಂದ ನಿನ್ನನ್ನು ಕೀರ್ತಿಸತಕ್ಕ ಕಥೆಗಳನ್ನು ಯಾರು ಕಿವಿಯಿಂದ ಕೇಳುವರು ಅವರಿಗೆ ನೀನು ವಶನಾಗತಕ್ಕವನು. ಆಹಾ, ನೀನು ಅಜಿತನೆಂಬ ಖ್ಯಾತಿಯನ್ನು ಪಡೆದಿದ್ದರು ವಿಷಯ ವಿಮುಖರಾದ ಅಂತಹ ಪ್ರಪನ್ನರಿಂದ ಜಯಿಸಲ್ಪಡುವೆ. ದೇವ, ಮುಕ್ತಿ ಸಾಧಕವಾದ ಭಕ್ತಿಯೋಗವನ್ನು ಬಿಟ್ಟು ಆತ್ಮಾನುಭವ ರೂಪವಾದ ಕೈವಲ್ಯವನ್ನು ಪಡೆಯುವುದಕ್ಕಾಗಿ ಕೇವಲ ಜ್ಞಾನಯೋಗವನ್ನು ಸಾಧಿಸಬೇಕೆಂದು ಯಾರು ಕಷ್ಟಪಡುವರು ಅವರು ಕಾಳಿಲ್ಲದ ಬರಿ ಹೊಟ್ಟನ್ನು ತಿಂದು ಅದರಲ್ಲಿ ಧಾನ್ಯವನ್ನು ತೆಗೆಯುವುದಕ್ಕಾಗಿ ಶ್ರಮ ಪಡುವವರಂತೆ ವಿಫಲ ಪ್ರಯತ್ನರಾಗುವರೇ ಹೊರತು ಅವರ ಶ್ರಮಕ್ಕೆ ತಕ್ಕ ಫಲವು ಲಭಿಸಲಾರದು. ಅಂತವರಿಗೆ ಬರೀ ಕ್ಲೇಶ ಮಾತ್ರವೇ ಫಲವಲ್ಲದೆ ಬೇರೆಯಲ್ಲ. ಓ ನಿತ್ಯಾನಂದ ಮೂರ್ತಿ, ಈ ಕಾರಣದಿಂದಲೇ ಹಿಂದೆ ಅನೇಕ ಯೋಗಿಗಳು ಭಕ್ತಿಯೋಗಕ್ಕೆ ಉಪಕಾರಕವಾಗುವಂತೆಯೇ ಜ್ಞಾನ ಯೋಗವನ್ನು ಪಡೆದು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳೆಲ್ಲವನ್ನು ನಿನ್ನಲ್ಲಿಯೇ ಅರ್ಪಿಸುತ್ತಾ ಆ ಕರ್ಮ ಬಲದಿಂದ ಲಭಿಸತಕ್ಕುದಾಗಿಯೂ ಆಗಾಗ ನಿನ್ನ ಕಥೆಗಳನ್ನು ಕೇಳಿ ಕೇಳಿ ಪ್ರತ್ಯಕ್ಷೀಕರಿಸಲ್ಪಟ್ಟುದಾಗಿಯೂ ಇರುವ ಆ ಭಕ್ತಿಯಿಂದಲೇ ನಿನ್ನ ಸ್ವರೂಪ ಸ್ವಭಾವಗಳನ್ನು ಯಥಾವತ್ತಾಗಿ ಕಂಡುಕೊಂಡು ಉತ್ತಮ ಗತಿಯನ್ನು ಹೊಂದಿರುವರು. ಓ ಮಹಾಮಹಿಮ, ಪ್ರಾಕೃತ ಗುಣರಹಿತನಾದ ನಿನ್ನ ಮಹಿಮೆಯು ಶುದ್ಧಾತ್ಮರಾದವರಿಗೂ ತಿಳಿಯಲಾರದು ಎಂಬುದೇನೋ ನಿಜವು. ಹಾಗಿದ್ದರೂ ಅದನ್ನು ಒಂದೆರಡು ಮಾರ್ಗಗಳಿಂದ ಮಾತ್ರ ಸ್ವಲ್ಪವಾಗಿ ತಿಳಿಯಬಹುದು. ಹೇಗೆಂದರೆ, ನಿನಗೆ ಪ್ರಕೃತಿ ಪುರುಷರಂತೆ ಸ್ವರೂಪ ಸ್ವಭಾವಗಳಲ್ಲಿ ವಿಕಾರವಿಲ್ಲ. ಜೀವನಂತೆ ನಿನಗೆ ಕರ್ಮಾಧೀನವಾದ ಶರೀರ ಸಂಯೋಗ ವಿಯೋಗಗಳಿಲ್ಲ. ಜೀವನಿಗೆ ಆತ್ಮಾಯ ಅಧ್ಯಾತ್ಮ ಗುಣ ಜ್ಞಾನವಿಲ್ಲದಿರುವುದೇ ರೂಪವತ್ವಕ್ಕೆ ಕಾರಣವಾಗುವುದು. ನಿನಗೆ ಆತ್ಮಾನುಭವವೆಂಬುದು ನಿಯತವಾಗಿರುವುದರಿಂದ ಅವನಂತೆ ನೀನು ರೂಪವತ್ವಕ್ಕೆ ಈಡಾಗುವವನಲ್ಲ. ಮತ್ತು ನಿನ್ನ ಸ್ವರೂಪವು ನಿನ್ನೊಬ್ಬನಿಗೆ ತಿಳಿಯತಕ್ಕುದೇ ಹೊರತು ಬೇರೊಬ್ಬರಿಗೆ ತಿಳಿಯಲಾರದು. ಈ ವಿಲಕ್ಷಣ ಗುಣಗಳಿಂದ ಮಾತ್ರ ನಿರ್ಮಲಾತ್ಮಕರಾದ ಯೋಗಿಗಳು ನಿನ್ನನ್ನು ಪ್ರತ್ಯೇಕಿಸಿ ಕಂಡುಕೊಳ್ಳುವರೇ ಹೊರತು ಅಪರಿಚ್ಛಿನ್ನನಾದ ನಿನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಯಾರೂ ತಿಳಿಯಲಾರರು. ದೇವ, ಸಮಸ್ತ ಕಲ್ಯಾಣ ಗುಣಾಶ್ರಯವಾದ ನಿನ್ನ ಮಹಿಮೆಯನ್ನಾಗಲಿ ಸ್ವರೂಪವನ್ನಾಗಲಿ ಪೂರ್ಣವಾಗಿ ತಿಳಿಯುವುದಕ್ಕೆ ಯಾರು ತಾನೇ ಶಕ್ತರಾಗುವರು? ನಿನ್ನ ಪರಸ್ವರೂಪವನ್ನು ಮಾತ್ರವೇ ಅಲ್ಲ, ಲೋಕಕ್ಷೇಮಕ್ಕಾಗಿ ನೀನು ಕೈಗೊಂಡಿರುವ ಈ ವಿಭವಾವತಾರದಲ್ಲಿಯೂ ನಿನ್ನ ಮಹಿಮೆಯನ್ನು ಎಷ್ಟೆಂದು ಯಾರೂ ನಿರ್ಣಯಿಸಲಾರರು. ಬಹುಕಾಲದವರೆಗೆ ಪ್ರಯತ್ನಿಸಿ ಭೂಮಿಯಲ್ಲಿರುವ ರೇಣುಗಳನ್ನಾದರೂ, ಅಂತರಿಕ್ಷದಿಂದ ಬೀಳುವ ಹಿಮ ಕಣಗಳನ್ನಾದರೂ, ಆಕಾಶದಲ್ಲಿ ಬೆಳಗುವ ನಕ್ಷತ್ರಗಳನ್ನಾದರೂ ಎಣಿಸಬಲ್ಲ ಮಹಾಬುದ್ಧಿವಂತರೂ ಕೂಡ ನಿನ್ನ ಗುಣಗಳನ್ನು ಲೆಕ್ಕಿಸಲಾರರು. ಹೀಗೆ ನೀನು ಎಣೆಯಿಲ್ಲದ ಮಹಾಮಹಿಮೆಯುಳ್ಳವನಾಗಿರುವುದರಿಂದಲೂ ನಿನ್ನಲ್ಲಿ ಪ್ರಪತ್ತಿಯನ್ನು ಮಾಡಿದವರಿಗಲ್ಲದೆ ನಿನ್ನ ಮಾಯೆಯನ್ನು ದಾಟುವುದು ಅಶಕ್ಯವಾದುದರಿಂದಲೂ
ತ್ರಿಕರಣ ಶುದ್ಧಿಯಿಂದ ನಿನ್ನಲ್ಲಿ ಶರಣಾಗತಿಯನ್ನು ಮಾಡಿ ನಿನ್ನ ಕೃಪೆಯೇ ಸರ್ವ ವಿಧದಲ್ಲಿಯೂ ಉದ್ಧಾರಕವೆಂದು ತಿಳಿದು ತಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆಯುವುದಕ್ಕಾಗಿ ಮಾತ್ರ ಜೀವಿಸತಕ್ಕವರು ಕೊನೆಗೆ ನಿನ್ನ ಸಾನ್ನಿಧ್ಯವನ್ನು ಸೇರಿ ಅಲ್ಲಿ ನಿತ್ಯ ಮುಕ್ತರೊಡನೆ ಸಮಾನ ಸುಖವನ್ನು ಅನುಭವಿಸುವರು. ಓ ಸರ್ವೇಶ್ವರ, ನನ್ನ ನೀಚ ಬುದ್ಧಿಯನ್ನು ಅಂದರೆ ಬ್ರಹ್ಮದೇವನು ಚತುರ್ಮುಖ ಬ್ರಹ್ಮನು ಭಗವಂತನನ್ನು ಕುರಿತು ಹೇಳುತ್ತಿರುವುದು, ಓ ಸರ್ವೇಶ್ವರ, ನನ್ನ ನೀಚ ಬುದ್ಧಿಯನ್ನು ನೋಡಿದೆಯಲ್ಲವೇ? ಮಾಯಾವಿಗಳಿಗೂ ಮಾಯಾವಿಯಾಗಿ ಅನಂತ ನೆನೆಸಿಕೊಂಡ ಪರಮಾತ್ಮನಾದ ನಿನ್ನಲ್ಲಿ ನಾನು ನನ್ನ ಮಾಯೆಯನ್ನು ಹರಡಬೇಕೆಂದು ಯತ್ನಿಸಿದೆನು. ಆಹಾ, ನಿನ್ನ ಮೇಲೆ ನನ್ನ ಸಾಮರ್ಥ್ಯವನ್ನು ತೋರಿಸಬೇಕೆಂದು ನೋಡಿದೆನಲ್ಲ. ಅಗ್ನಿಯಿಂದ ತೂರಿ ಬರುವ ಸಣ್ಣ ಕಿಡಿಯಂತೆ ನಿನ್ನ ಮುಂದೆ ನಾನು ಎಷ್ಟು ಮಾತ್ರದವನು. ಅಚ್ಯುತ, ಕೇವಲ ರಜೋಗುಣದಿಂದ ಹುಟ್ಟಿದ ನಾನು ನಿನ್ನ ಮಹಿಮೆಯನ್ನಾದರೂ ತಿಳಿಯಬಲ್ಲೆನೆ. ನಾನು ಕೇವಲ ರಾಜಸನಾದುದರಿಂದಲೇ ನಿನ್ನನ್ನು ಬಿಟ್ಟು ನಾನೇ ಸ್ವತಂತ್ರನೆಂಬ ದುರಭಿಪ್ರಾಯವನ್ನಿಟ್ಟುಕೊಂಡು ಪದವಿಯಲ್ಲಿ ಇರುವನೆಂಬ ಗರ್ವಾಂಧಕಾರದಿಂದ ಕಣ್ಣು ಕಾಣದೆ ನಿನ್ನಲ್ಲಿ ಅಪರಾಧಿಯಾದೆನು. ಆದುದರಿಂದ ದೇವ, ಸರ್ವ ವಿಧದಲ್ಲಿಯೂ ನನಗೆ ನೀನೇ ದಿಕ್ಕೆಂಬುದನ್ನು, ನನ್ನ ರಕ್ಷಣಾ ಭಾರವು ನಿನ್ನ ಮೇಲೆಯೇ ಬಿದ್ದಿರುವುದೆಂಬುದನ್ನು ನಿನ್ನೊಳಗೆ ನೀನೇ ಯೋಚಿಸಿ ನನ್ನ ಅಪರಾಧವನ್ನು ಮನ್ನಿಸಬೇಕು. ದೇವ, ನಿನ್ನ ಮುಂದೆ ನಾನು ಎಷ್ಟು ಮಾತ್ರದವನು. ಪ್ರಕೃತಿ, ಮಹತ್ತು, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಎಂಬಿ ಆವರಣಗಳೊಡಗೂಡಿದ ಈ ಬ್ರಹ್ಮಾಂಡವೆಂಬ ಘಟದಲ್ಲಿ ಸೇರಿಕೊಂಡು ನನ್ನ ಕೈಯಳತೆಯಿಂದ 7 ಗೇಣುಗಳ ಉದ್ದವಾದ ಮೈಯುಳ್ಳ ನಾನೆಲ್ಲಿ, ನೀನೆಲ್ಲಿ? ಇಂತಹ ಅಸಂಖ್ಯಾತಗಳಾದ ಬ್ರಹ್ಮಾಂಡಗಳು ಗವಾಕ್ಷ ರಂಧ್ರಗಳಿಂದ ತೂರಿ ಬರುವ ಪರಮಾಣು ಕಣಗಳಂತೆ ನಿನ್ನ ರೋಮಕೂಪಗಳಲ್ಲಿ ತೂಗಾಡುತ್ತಿರುವವು. ಆ ನಿನ್ನ ಮಹತ್ವದ ಮುಂದೆ ನನ್ನ ಸ್ಥಿತಿಯು ಗಣನೆಗೆ ಬರುವುದೇ? ಓ ಅಧೋಕ್ಷಜ, ಗರ್ಭದಲ್ಲಿರುವ ಶಿಶುವು ಕಾಲಾಡಿಸಿದ ಮಾತ್ರಕ್ಕೆ ಅದು ತಾಯಿಗೆ ಅಪರಾಧಿ ಎನಿಸುವುದೇ? ಅದರಂತೆಯೇ ನಿನಗೆ ಶಿಶುಪ್ರಾಯನಾದ ನಾನು ನಿನ್ನ ವಿಚಾರದಲ್ಲಿ ಮಾಡಿದ ಈ ದೌರ್ಜನ್ಯಕ್ಕಾಗಿ ನೀನು ನನ್ನನ್ನು ಅಪರಾಧಿ ಎಂದು ಎಣಿಸಲಾರೆ. ಒಂದು ವೇಳೆ ಗರ್ಭ ಶಿಶುವಿನಲ್ಲಿ ಅಪರಾಧವು ಎಣಿಸಲ್ಪಡದಿದ್ದರೂ ಪ್ರವೃದ್ಧನಾದ ಮಗನು ತಾಯಿಯನ್ನು ಒದೆಯುವಂತೆ ತಿಳುವಳಿಕೆಯುಳ್ಳ ನೀನು ನನ್ನಲ್ಲಿ ಅಪರಾಧಿಯಾಗಬಹುದೇ ಎಂದರೆ ಈಗಲೂ ನಿನಗೆ ನಾನು ಗರ್ಭ ಶಿಶುವಿನಂತಲ್ಲದೆ ಬೇರೆಯಲ್ಲ. ಏಕೆಂದರೆ ಲೋಕದಲ್ಲಿ ಸದಸತ್ತುಗಳೆಂದು ವ್ಯವಹರಿಸಲ್ಪಡುವ ಚಿದ್ ರೂಪವಾದ ವಸ್ತುಗಳಲ್ಲಿ ಯಾವುದು ಯಾವಾಗಲೂ ನಿನ್ನ ಗರ್ಭವನ್ನು ಬಿಟ್ಟು ಹೊರಗೆ ಇರತಕ್ಕವುಗಳಲ್ಲ. ಎಲ್ಲವೂ ನಿನ್ನ ಶರೀರದಲ್ಲಿಯೇ ಐಕ್ಯ ಹೊಂದಿರುವುದರಿಂದ ಹಿಂದೆಯೂ ಈಗಲೂ ಮುಂದೆಯೂ ನಾನು ನಿನ್ನ ಗರ್ಭಸ್ಥನಲ್ಲದೆ ಬೇರೆಯಲ್ಲ. ಆದುದರಿಂದ ನಿನಗೆ ಗರ್ಭ ಶಿಶುವಿನಂತಿರುವ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು. ಓ ಸರ್ವಲೋಕ ಜನಕ, ತ್ರೈಲೋಕ್ಯವು ಮಹಾಪ್ರಳಯದಲ್ಲಿ ಸಮುದ್ರದಲ್ಲಿ ಮುಳುಗಿ ಆ ಸಮುದ್ರಗಳೆಲ್ಲವೂ ಏಕಾರ್ಣವವಾಗಿ ಕಲೆತಿದ್ದಾಗ ಆ ಪ್ರಳಯ ಜಲದಲ್ಲಿ ನಾರಾಯಣನ ನಾಭಿಕಮಲದಿಂದಲೇ ನಾನು ಹುಟ್ಟಿದವನೆಂಬುದು ಲೋಕ ಪ್ರಸಿದ್ಧವಾದ ವಿಚಾರವಲ್ಲವೇ? ಆದುದರಿಂದ ನಾನು ಸರ್ವೇಶ್ವರನಾದ ನಿನ್ನ ಗರ್ಭದಿಂದ ಬಂದವನು ಎಂಬುದರಲ್ಲಿ ಸಂದೇಹವೇನಿದೆ? ನೀನು ನಾರಾಯಣನ ಮಗನಾಗಿದ್ದ ಮಾತ್ರಕ್ಕೆ ನನಗೆ ನಿನಗೆ ಸಂಬಂಧವೇನು ಎಂದು ಕೇಳುವೆಯಾ? ಕೃಷ್ಣ, ಆ ನಾರಾಯಣನು ನೀನಲ್ಲದೆ ಬೇರೆ ಯಾರು? ನೀನೇ ನನ್ನ ಜನಕನು. ನಾರವೆಂದು ಕರೆಯಲ್ಪಡುವ ಸಮಸ್ತ ದೇಹಿಗಳಿಗೂ ಆಶ್ರಯನಾಗಿ, ನಾರವೆನಿಸುವ ಸಮಸ್ತ ಲೋಕಕ್ಕೂ ಪ್ರವರ್ತಕನಾಗಿ, ಆ ಸರ್ವಲೋಕಕ್ಕೂ ಸಾಕ್ಷಿಯಾಗಿಯೂ ಇರುವ ನಿನ್ನನ್ನು ನಾರಾಯಣನೆಂದು ಹೇಳುವುದರಲ್ಲಿ ಸಂದೇಹವೇನಿದೆ? ಅಥವಾ ನಾರವೆಂದು ಕರೆಯಲ್ಪಡುವ ಪ್ರಳಯ ಜಲರಾಶಿಯಲ್ಲಿ ಮಲಗಿದ್ದವನೇ ನಾರಾಯಣನೆಂಬ ಲೋಕ ಪ್ರತೀತಿಯನ್ನೇ ಪ್ರಮಾಣವಾಗಿಟ್ಟುಕೊಂಡು ಯೋಚಿಸಿದರು ಆ ಜಲಶಾಯಿಯಾದ ನಾರಾಯಣನು ನಿನ್ನ ಮೂರ್ತಿಯಲ್ಲದೆ ಬೇರೆಯಲ್ಲ. ಆದರೆ ಸಮಸ್ತ ವಿಶ್ವವನ್ನು ವ್ಯಾಪಿಸಿರತಕ್ಕವನೇ ನಾರಾಯಣನೆಂದು ವೇದಗಳೆಲ್ಲವೂ ಉದ್ಘೋಷಿಸುವಾಗ ಆ ವಿಶ್ವದಲ್ಲಿ ಏಕದೇಶವಾದ ಜಲದಲ್ಲಿ ಮಲಗಿದ್ದವನನ್ನು ನಾರಾಯಣನೆಂದು ಹೇಳುವುದು ಹೇಗೆ ಎಂದು ಕೇಳುವೆಯ? ವಿಭುವಾದ ನಿನ್ನಲ್ಲಿ ಆ ಸರ್ವಲೋಕಾಧಾರತ್ವವು ಆ ಜಲಶಾಯಿತ್ವವು ಎರಡೂ ಸತ್ಯವಾಗಿಯೇ ಇರುವುದು.
ದೇವ, ಸೃಷ್ಟಿಯ ಆರಂಭದಲ್ಲಿ ಸಮಸ್ತ ಜಗತ್ತಿಗೂ ಆಧಾರವಾದ ನಿನ್ನ ಶರೀರವು ಆ ಜಗತ್ತಿನಲ್ಲಿ ಏಕದೇಶವಾದ ಜಲದಲ್ಲಿ ನನಗೆ ಕಾಣಿಸಲಿಲ್ಲವೇ? ಆ ಜಲದಲ್ಲಿ ಕಾಣಿಸಿದ ರೂಪವೇ ಕ್ಷಣ ಕಾಲದ ಮೇಲೆ ನನ್ನ ಹೃದಯದಲ್ಲಿ ಕಾಣಿಸಲಿಲ್ಲವೇ? ಆ ನನ್ನ ಹೃದಯದಲ್ಲಿ ಗೋಚರಿಸಿದ ರೂಪವೇ ಕ್ಷಣಕಾಲದ ಮೇಲೆ ಅದೃಶ್ಯವಾಗಲಿಲ್ಲವೇ? ನಿನ್ನಲ್ಲಿ ವಿಭುತ್ವ ಅಂದರೆ ಸರ್ವವ್ಯಾಪಿತ್ವ ಇಲ್ಲದಿದ್ದರೆ ಈ ವಿಚಿತ್ರ ವ್ಯಾಪಾರಗಳು ಹೇಗೆ ನಡೆಯುತ್ತಿದ್ದವು? ಆದರೆ ಪ್ರಳಯ ಕಾಲದಲ್ಲಿ ನಡೆದ ಈ ವ್ಯಾಪಾರಗಳೆಲ್ಲವೂ ಆಗಿದ್ದ ಅನಿರುದ್ಧ ಮೂರ್ತಿಯಿಂದಾದುವೆ ಹೊರತು ನಾನು ಮಾಡಿದುದೇನು ಎಂದು ಕೇಳುವೆಯಾ? ಆ ಅನಿರುದ್ಧ ಮೂರ್ತಿಯು ನೀನಲ್ಲದೆ ಬೇರೆ ಯಾರು? ಆಗಿನ ವೃತ್ತಾಂತವು ಹೋಗಲಿ. ಈಗ ನೀನು ಈ ಸಾಮಾನ್ಯ ಮನುಷ್ಯಾವತಾರವನ್ನು ಎತ್ತಿರುವಾಗಲೂ ಕೂಡ ಹೊರಗೆ ಕಾಣಿಸುತ್ತಿರುವ ಈ ಪ್ರಪಂಚವೆಲ್ಲವನ್ನು ನಿನ್ನ ತಾಯಿಯಾದ ಯಶೋದೆಗೆ ನಿನ್ನ ಜಠರದಲ್ಲಿಯೇ ತೋರಿಸಿದೆಯಲ್ಲವೇ? ಇದು ನಿನ್ನ ಆಶ್ಚರ್ಯ ಶಕ್ತಿಯಲ್ಲದೆ ಬೇರೇನು? ಚಿದಾತ್ಮಕವಾದ ಪ್ರಪಂಚವೆಲ್ಲವೂ ಹೊರಗೆ ನಮ್ಮ ಕಣ್ಣಿಗೆ ಹೇಗೆ ಗೋಚರಿಸುತ್ತಿರುವುದು, ಅದೇ ರೀತಿಯಲ್ಲಿ ಇವೆಲ್ಲವೂ ನಿನ್ನೊಡನೆಯೂ ನನ್ನೊಡನೆಯೂ ನಿನ್ನ ಉದರದಲ್ಲಿ ಕಾಣಿಸಿತಲ್ಲವೇ? ಇದು ನಿನ್ನ ಮಾಯೆಯಲ್ಲವೇ? ನಾನು ನನ್ನ ತಾಯಿಗೆ ನನ್ನ ಜಠರದಲ್ಲಿ ಸಮಸ್ತ ವಿಶ್ವವನ್ನು ತೋರಿಸಿದನು ಎಂಬುದರಲ್ಲಿ ನಿಶ್ಚಯವೇನು? ಇದನ್ನು ಬೇರೆ ಯಾರು ಕಂಡವರಿಲ್ಲವಷ್ಟೇ ಎಂದು ಹೇಳುವೆಯಾ? ಆ ವಿಚಾರವು ಹೋಗಲಿ. ಈಗಲೇ ನೀನು ನನಗೂ ನಿನ್ನ ವಿಚಿತ್ರ ಶಕ್ತಿಯನ್ನು ತೋರಿಸಿದೆಯಲ್ಲವೇ? ಮೊದಲು ನಾನು ನಿನ್ನ ಕರುಗಳನ್ನು ನಿನ್ನ ಸ್ನೇಹಿತರಾದ ಗೋಪ ಬಾಲಕರನ್ನು ಕದ್ದೊಯ್ಯುವಾಗ ನೀನೊಬ್ಬನೇ ನನ್ನ ಕಣ್ಣಿಗೆ ಕಾಣಿಸುತ್ತಿದ್ದೆ. ನಾನು ಅವುಗಳನ್ನು ಅಪಹರಿಸಿಕೊಂಡು ಹೋದ ಮೇಲೆ ನೀನೇ ಆ ಗೋಪ ಬಾಲಕರಂತೆಯೂ ಕರುಗಳಂತೆಯೂ ಅನೇಕಾಕಾರಗಳಿಂದ ಕಾಣಿಸಿಕೊಂಡೆ. ನಾನು ನೋಡುತ್ತಿದ್ದ ಹಾಗೆಯೇ ಸ್ವಲ್ಪ ಹೊತ್ತಿನ ಮೇಲೆ ಆ ಆಕೃತಿಗಳನ್ನು ಶಂಖ ಚಕ್ರಾದಿ ಲಾಂಛನಗಳೊಡಗೂಡಿದ 4 ಭುಜಗಳುಳ್ಳ ನಿನ್ನ ಪರಸ್ವರೂಪಕ್ಕೆ ಮಾರ್ಪಡಿಸಿ ಆ ರೂಪಗಳನ್ನು ನನ್ನೊಡನೆ ಸಮಸ್ತ ಚರಾಚರಗಳು ಉಪಾಸನೆ ಮಾಡುತ್ತಿರುವಂತೆ ಕಾಣಿಸಿದೆ. ಒಡನೆಯೇ ಆ ರೂಪಗಳೆಲ್ಲವನ್ನು ಸಕಲ ಜಗದಾತ್ಮಕವಾದ ವಿರಾಟ್ ರೂಪದಿಂದ ನನ್ನ ಕಣ್ಣಿಗೆ ತೋರಿಸಿದೆ. ಕೊನೆಗೆ ಅವೆಲ್ಲವನ್ನು ಮರೆಸಿಕೊಂಡು ಮೊದಲಿನಂತೆ ಕೈಯಲ್ಲಿ ಅನ್ನದುಂಡೆಯನ್ನು ಹಿಡಿದು ಕೃಷ್ಣನೆಂಬ ಒಂದೇ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವೆ. ಇವೆಲ್ಲವೂ ನಿನ್ನ ಮಾಯಾಶಕ್ತಿಯಲ್ಲವೇ? ನೀನು ವಿಭುವೆಂಬುದರಲ್ಲಿ ಸಂದೇಹವೇನು? ಆದರೆ ಲೋಕದಲ್ಲಿ ಬೇರೆ ಯಾರು ಇದನ್ನು ನೋಡಿದವರಿಲ್ಲವಲ್ಲ ಎಂದು ಕೇಳುವೆಯಾ? ದೇಹಾತ್ಮ ಭ್ರಮದಿಂದ ನಿನ್ನ ತತ್ವವನ್ನು ತಿಳಿಯದವರಿಗೆ ಇವೆಲ್ಲವೂ ಹೇಗೆ ತಾನೇ ತಿಳಿಯುವವು? ನಿನ್ನ ಮಾಯೆಯಿಂದಲೇ ಅವರನ್ನು ಮೋಹಗೊಳಿಸಿ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕ್ರಮವಾಗಿ ನನ್ನನ್ನು ನಿನ್ನನ್ನು ರುದ್ರನನ್ನು ಸ್ವತಂತ್ರ ನಿರ್ವಾಹಕರೆಂಬ ಭ್ರಾಂತಿಯನ್ನು ಉಂಟು ಮಾಡುವೆ. ತತ್ವಜ್ಞರಾದರೂ ನೀನೇ ಈ ಎಲ್ಲ ರೂಪಗಳಿಂದ ಎಲ್ಲ ಕಾರ್ಯಗಳನ್ನು ನಡೆಸತಕ್ಕವನೆಂದು ಚೆನ್ನಾಗಿ ತಿಳಿದಿರುವರು. ದೇವ, ನೀನು ಕರ್ಮಾಧೀನವಾದ ಜನನವಿಲ್ಲದವನಾಗಿದ್ದರು ದೇವ ತಿರಿಯಕ್ ಮನುಷ್ಯಾದಿ ರೂಪಗಳಿಂದ ಬೇರೆ ಬೇರೆ ಅವತಾರಗಳನ್ನೆತ್ತುವುದು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಕ್ಕಲ್ಲದೆ ಬೇರೆಯಲ್ಲ. ಓ ಅದ್ಭುತ ಮಹಿಮೆಯುಳ್ಳ ಪರಮಾತ್ಮ ಯೋಗೀಶ್ವರ, ನೀನು ಹೀಗೆ ಲೋಕರಕ್ಷಣಕ್ಕಾಗಿ ಆಗಾಗ ಅನೇಕ ಅವತಾರಗಳನ್ನು ಎತ್ತುತ್ತಿದ್ದರು ಎಲ್ಲಿ, ಯಾವಾಗ, ಯಾವ ರೀತಿಯಲ್ಲಿ, ಯಾವ ಉದ್ದೇಶದಿಂದ, ಎಷ್ಟು ವಿಧವಾಗಿ ಅವತಾರವನ್ನೆತ್ತಿರುವೆ ಎಂಬುದನ್ನು ಕಂಡುಕೊಳ್ಳುವುದಕ್ಕೆ ಯಾರೂ ಸಮರ್ಥರಲ್ಲ. ಹೀಗೆ ಆಶ್ಚರ್ಯ ಶಕ್ತಿಯಿಂದ ಆಟ ಮಾಡುತ್ತಿರುವ ನಿನ್ನ ಮಹಿಮೆಯನ್ನು ಯಾರು ಬಲ್ಲರು? ದೇವ, ಲೋಕದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಸ್ವತಂತ್ರ ವಸ್ತು ಯಾವುದೊಂದೂ ಇಲ್ಲ. ಪ್ರಪಂಚವೆಲ್ಲವೂ ಸೃಷ್ಟಿಗೆ ಮೊದಲು ನಿನ್ನಲ್ಲಿಯೇ ಐಕ್ಯವಾಗಿರುವುದು. ಆಮೇಲೆ ನಿನ್ನ ಸಂಕಲ್ಪ ರೂಪ ಜ್ಞಾನದಿಂದ ಈ ನಿನ್ನ ಶರೀರವೇ ದೃಶ್ಯ ಪ್ರಪಂಚ ರೂಪವಾಗಿ ವಿಸ್ತರಿಸುವುದು. ಕೊನೆಗೆ ಪ್ರಳಯ ಕಾಲದಲ್ಲಿ ನಿನ್ನಲ್ಲಿಯೇ ತಿರುಗಿ ಲಯಿಸುವುದು. ಆದುದರಿಂದ ಚರಾಚರಾತ್ಮಕವಾದ ಈ ಪ್ರಪಂಚಕ್ಕೆ ನಿನ್ನನ್ನು ಬಿಟ್ಟು ಪ್ರತ್ಯೇಕವಾದ ಸ್ಥಿತಿಯೇ ಇಲ್ಲ. ಮತ್ತು ಈ ಪ್ರಪಂಚವು ಅನೇಕ ದುಃಖಗಳಿಗೆ ನೆಲೆಯಾಗಿರುವುದು. ಸ್ವಪ್ನ ಸಮಾನವಾಗಿ ಅಸ್ಥಿರವಾಗಿರುವುದು. ಎಡಬಿಡದೆ ವಿಕಾರ ಹೊಂದುತ್ತಿರುವುದು. ಆದುದರಿಂದ ಇದು ಅಸತ್ಯ ಎನಿಸುವುದು. ಹೀಗೆ ಪ್ರಪಂಚವೆಂಬುದು ಅಸತ್ಯ ಎನಿಸಿಕೊಂಡಿದ್ದರು ನಿನ್ನ ಮಾಯೆಯಿಂದ ಮೋಹಿತರಾದವರು ಇದನ್ನು ಸತ್ಯವೆಂದೇ ತಿಳಿದು ಭ್ರಮಿಸುವರು.
ಹೀಗೆ ಆದರೆ ಹೀಗೆ ಅಸತ್ತಾದ ಈ ಜಗತ್ತೇ ನಿನಗೆ ಶರೀರವೆನಿಸಿದ್ದರೂ ನೀನು ಅಸತ್ತೆನಿಸುವುದಿಲ್ಲ. ಏಕೆಂದರೆ ನೀನು ಚೇತನ ಅಚೇತನಾತ್ಮಕವಾದ ಈ ಜಗತ್ತಿಗಿಂತಲೂ ವಿಲಕ್ಷಣನು. ಪ್ರಕೃತಿಯಂತೆ ನಿನಗೆ ಸ್ವರೂಪ ವಿಕಾರವಿಲ್ಲ. ಜೀವನಿಗಿರುವಂತೆ ನಿನಗೆ ಜ್ಞಾನ ಸಂಕೋಚವಿಲ್ಲ. ಮುಕ್ತ ಜೀವರು ಹಿಂದೊಮ್ಮೆ ಸಂಕುಚಿತ ಜ್ಞಾನವುಳ್ಳವರಾಗಿಯೇ ಇದ್ದುದರಿಂದ ಅವರಿಗಿಂತಲೂ ನೀನು ವಿಲಕ್ಷಣನು. ಏಕೆಂದರೆ ನಿನ್ನ ಜ್ಞಾನಕ್ಕೆ ಎಂದಿಗೂ ಸಂಕೋಚವಿದ್ದುದಿಲ್ಲ. ನೀನು ಸ್ವಯಂ ಪ್ರಕಾಶ ಸ್ವರೂಪನು. ಎಂದಿಗೂ ಜ್ಞಾನ ಸಂಕೋಚವಿಲ್ಲದ ನಿತ್ಯ ಸಿದ್ಧರು. ಸ್ವಭಾವದಲ್ಲಿ ಅಪರಿಚ್ಛಿನ್ನರಾಗಿದ್ದರೂ ಸ್ವರೂಪ ಪರಿಚ್ಛೇದವುಳ್ಳವರಾದುದರಿಂದ ಸ್ವರೂಪ ಸ್ವಭಾವಾದಿ ಪರಿಚ್ಛೇದವಿಲ್ಲದ ನೀನು ಆ ನಿತ್ಯ ಮುಕ್ತರಿಗಿಂತಲೂ ವಿಲಕ್ಷಣನು. ಮತ್ತು ಜೀವನಂತೆ ನಿನಗೆ ಕರ್ಮಾಧೀನವಾದ ಜನನ ಮರಣಗಳಿಲ್ಲ. ಕರ್ಮಾಯತ್ತವಾದ ದೇಹ ಸಂಬಂಧವೂ ಇಲ್ಲ. ಪ್ರಾಕೃತ ಜೀವರಿಗೆ ಇರುವಂತೆ ನಿನಗೆ ಪುಣ್ಯ ಪಾಪ ಸಂಬಂಧವಿಲ್ಲದುದರಿಂದ ನಿರಂಜನನೆನಿಸುವೆ. ಪ್ರಕೃತಿಯಂತೆ ನಿನಗೆ ಕ್ಷರಣ ಸ್ವಭಾವವಿಲ್ಲದುದರಿಂದ ಅಕ್ಷರನೆನಿಸುವೆ. ಕಾಲ ಪರಿಚ್ಛೇದವಿಲ್ಲದುದರಿಂದ ನೀನು ನಿತ್ಯನು. ದೇಶ ಪರಿಚ್ಛೇದವಿಲ್ಲದುದರಿಂದ ಪೂರ್ಣನು. ವಸ್ತು ಪರಿಚ್ಛೇದವಿಲ್ಲದುದರಿಂದ ಅದ್ವಯನು. ಹೀಗೆ ಪ್ರಕೃತಿ ಪುರುಷ ವಿಲಕ್ಷಣನಾದುದರಿಂದ ನೀನು ನಿತ್ಯಾನಂದಮಯನಾಗಿ ಬೆಳಗುವೆ. ನಿರ್ವ್ಯಾಪಾರನಾದವನಿಗೆ ಜಗತ್ಕಾರಣತ್ವವು ಹೇಗೆ ಎಂದರೆ, ಸೃಷ್ಟಿಗೆ ಮೊದಲು ನಾಮರೂಪ ವಿಭಾಗಗಳಿಲ್ಲದ ಸಮಸ್ತ ಚಿತ್ತುಗಳನ್ನು ಶರೀರವಾಗಿ ಹೊಂದಿ ನೀನೊಬ್ಬನೇ ಒಬ್ಬನಾಗಿದ್ದು ಆ ನಿನ್ನ ಶರೀರದಿಂದಲೇ ಈ ಪ್ರಪಂಚವನ್ನು ವಿಸ್ತರಿಸಿದವನಾದುದರಿಂದ ಈ ಪ್ರಪಂಚಕ್ಕೆ ನೀನೇ ಉಪಾದಾನ ಕಾರಣವೆನಿಸುವೆ. ಮತ್ತು ನೀನು ನಿನಗೆ ಶರೀರಭೂತಗಳಾದ ಆ ಪ್ರಕೃತಿ ಪುರುಷ ಕಾಲಾದಿಗಳನ್ನು ಕಂಡುಕೊಳ್ಳತಕ್ಕ ಆತ್ಮನಾಗಿಯೂ ಇರುವುದರಿಂದ ಈ ಜಗತ್ತಿಗೆ ನಿಮಿತ್ತ ಕಾರಣವು ನೀನೇ. ಹೀಗಿರುವಾಗ ನಿನ್ನನ್ನು ಬಿಟ್ಟು ಈ ಜಗತ್ತಿಗೆ ಬೇರೆ ಯಾರನ್ನು ಕಾರಣವೆಂದು ಹೇಳಬಹುದು? ದೇವ, ಯಾರು ಅಜ್ಞಾನಾಂಧಕಾರವನ್ನು ನೀಗಿಸತಕ್ಕ ಗುರುವೆಂಬ ಸೂರ್ಯನಿಂದ ಜ್ಞಾನ ಪ್ರಕಾಶವನ್ನು ಪಡೆದು ಹೃದಯ ಗುಹೆಯಲ್ಲಿ ಇರತಕ್ಕ ನಿನ್ನನ್ನು ಕಂಡುಕೊಳ್ಳುವರು, ಅವರೇ ಪಾಪ ಪುಣ್ಯ ಪ್ರಚುರವಾದ ಸಂಸಾರವೆಂಬ ಮಹಾಸಾಗರವನ್ನು ದಾಟಬಲ್ಲರು. ದೇವ, ನೀನು ಸರ್ವಜೀವಾಂತರ್ಯಾಮಿ ಎಂಬುದನ್ನು ನಿಜವಾಗಿ ತಿಳಿದು ಉಪಾಸನೆ ಮಾಡಲಾರದವರಿಗೆ ಆ ಅಜ್ಞಾನವೇ ಸಂಸಾರವನ್ನು ತಗಲು ಕಟ್ಟುವುದು. ಅಂತರಾತ್ಮನಾದ ನಿನ್ನನ್ನು ತಮ್ಮ ಹೃದಯದಲ್ಲಿಯೇ ಸಾಕ್ಷಾತ್ಕರಿಸಬಲ್ಲವರಿಗೆ ತಮ್ಮ ದೇಹದಲ್ಲಿ ಆತ್ಮಾಭಿಮಾನವು ಆತ್ಮದಲ್ಲಿ ಸ್ವತಂತ್ರಾಭಿಮಾನವು ಬಿಟ್ಟು ಹೋಗುವುದರಿಂದ ಅವರು ಸಂಸಾರ ವಿಮುಕ್ತರಾಗುವರು. ಹಗ್ಗವನ್ನು ನೋಡಿದಾಗ ಅದನ್ನು ಹಗ್ಗವೆಂದು ತಿಳಿಯಲಾರದವರಿಗೆ ಅದರಲ್ಲಿ ಹಾವೆಂಬ ಭ್ರಾಂತಿಯು ಹುಟ್ಟುವುದೇ ಹೊರತು ಹಗ್ಗವೆಂದು ತಿಳಿದ ಮೇಲೆ ಆ ಭ್ರಾಂತಿಯು ಬಿಟ್ಟು ಹೋಗುವುದಲ್ಲವೇ? ಅದರಂತೆಯೇ ಸಂಸಾರ ಬಂಧಕ್ಕೂ ಮೋಕ್ಷಕ್ಕೂ ಪರಮಾತ್ಮೋಪಾಸನಾ ರೂಪವಾದ ಜ್ಞಾನವಿಲ್ಲದಿರುವಿಕೆಯು ಆ ಜ್ಞಾನೋದಯವು ಇವೆರಡೇ ಮೂಲವೆನಿಸುವವು. ಹೀಗಿರುವುದರಿಂದ ವೇದಾಂತ ಪ್ರಮಾಣಗಳ ಮೂಲಕವಾಗಿ ದೇಹಾತ್ಮ ಭ್ರಮರೂಪವಾದ ಅಜ್ಞಾನವನ್ನು ತೊಲಗಿಸಿ ಜ್ಞಾನ ಸ್ವರೂಪವಾದ ಜೀವಾತ್ಮನಿಗೂ ಅಂತರಾತ್ಮನಾದ ನಿನ್ನನ್ನು ತಮ್ಮಲ್ಲಿಯೇ ತಾವು ಸಾಕ್ಷಾತ್ಕರಿಸಬಲ್ಲವರಿಗೆ ಸೂರ್ಯೋದಯದಲ್ಲಿ ಅಂಧಕಾರವು ಹೇಗೋ ಹಾಗೆ ಈ ಸಂಸಾರವೆಂಬುದು ಬಿಟ್ಟು ಹೋಗುವುದು. ಇದನ್ನು ತಿಳಿಯಲಾರದ ಕೆಲವು ಮೂಢರು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನಾಗಿಯೂ ಅವೆರಡಕ್ಕೂ ಅಂತರ್ಯಾಮಿಯಾಗಿ ಧರಿಸಿರತಕ್ಕವನಾಗಿಯೂ ಇರುವ ನಿನ್ನನ್ನೇ ತಮ್ಮ ದೇಹದೊಳಗಿನ ಪ್ರತ್ಯಗಾತ್ಮನನ್ನಾಗಿಯೂ ಆ ಪ್ರತ್ಯಗಾತ್ಮನನ್ನೇ ದೇಹವನ್ನಾಗಿಯೂ ಭಾವಿಸಿ ಪರಮಾತ್ಮನಾದ ನಿನ್ನನ್ನು ಹೊರಗೆಲ್ಲ ಹುಡುಕುತ್ತಿರುವರು. ಕಕ್ಷದಲ್ಲಿ ಎತ್ತಿಕೊಂಡಿರುವ ಮಗುವನ್ನು ಕೇರಿಗಳಲ್ಲಿ ಹುಡುಕುವಂತೆ ತಮ್ಮ ಹೃದಯದಲ್ಲಿಯೇ ಕಾಣಬಹುದಾದ ನಿನ್ನನ್ನು ಹೊರಗೆ ಹುಡುಕುವವರ ಅಜ್ಞತೆಯನ್ನು ಏನೆಂದು ಹೇಳಬಹುದು? ಓ ಅನಂತ, ತತ್ವಜ್ಞರು ತಮ್ಮ ಶರೀರದಲ್ಲಿರುವ ಜೀವಾತ್ಮ ಪರ್ಯಂತವಾದ 25 ತತ್ವಗಳಿಗಿಂತಲೂ ವಿಲಕ್ಷಣನಾಗಿ ಅಲ್ಲಿಯೇ ನೆಲೆಗೊಂಡಿರುವ ನಿನ್ನ ಸ್ವರೂಪವನ್ನು ಬೇರೆಯಾಗಿ ತಿಳಿದು ಆ ಇತರ ತತ್ವಗಳಲ್ಲಿ ಅಭಿಮಾನವನ್ನು ಬಿಟ್ಟು ನಿನ್ನನ್ನೇ ಉಪಾಸಿಸುವರು. ವಿವೇಕಿಯಾದವನು ತನ್ನ ಸಮೀಪದಲ್ಲಿ ಬಿದ್ದಿರುವ ಹಗ್ಗವನ್ನು ನೋಡಿ ಅದರ ನಿಜಸ್ಥಿತಿಯನ್ನು ತಿಳಿದುಕೊಂಡ ಮೇಲೆ ಅದನ್ನು ಹಾವೆಂದು ಭ್ರಮಿಸುವನೇ? ಎಂದಿಗೂ ಇಲ್ಲ. ಅದರಂತೆಯೇ ಜೀವ ಪ್ರಕೃತಿಗಳಿಗಿಂತಲೂ ವಿಲಕ್ಷಣನಾದ ನೀನು ಜೀವಾಂತರ್ಯಾಮಿಯಾಗಿ ತಮ್ಮ ದೇಹದಲ್ಲಿ ಇರುವುದನ್ನು ನಿಜ ಜ್ಞಾನದಿಂದ ತಿಳಿದವರಿಗೆ
ನಿನ್ನಲ್ಲಿ ಜಡ ಜೀವವೆಂಬ ಬುದ್ಧಿಯು ಹೇಗೆ ತಾನೇ ಹುಟ್ಟುವುದು? ಈ ಪರಮಾತ್ಮ ಜ್ಞಾನವೆಂಬ ವಿವೇಕವು ಹುಟ್ಟುವುದಕ್ಕೆ ಉಪಾಯವಾವುದು ಎಂದು ಕೇಳುವೆಯಾ? ಆ ವಿವೇಕ ಜ್ಞಾನವು ಹುಟ್ಟುವುದಕ್ಕೂ ನಿನ್ನ ಅನುಗ್ರಹವೇ ಕಾರಣವಲ್ಲದೆ ಬೇರೆಯಲ್ಲ. ನಿನ್ನ ಪಾದಾರವಿಂದಗಳ ಅನುಗ್ರಹಕ್ಕೆ ಪಾತ್ರರಾದವರೇ ನಿನ್ನ ಮಹಿಮೆಯನ್ನು ಯಥಾಸ್ಥಿತವಾಗಿ ಕಂಡುಕೊಳ್ಳುವರು. ಆ ನಿನ್ನ ಅನುಗ್ರಹಕ್ಕೆ ಪಾತ್ರರಾಗದವರು ಎಷ್ಟೇ ಶಾಸ್ತ್ರಗಳನ್ನೋದಿ ಏಕಾಂತ ಸ್ಥಳದಲ್ಲಿ ಕುಳಿತು ಬಹುಕಾಲದವರೆಗೆ ಚಿಂತಿಸುತ್ತಿದ್ದರು ನಿಜ ಸ್ಥಿತಿಯನ್ನು ಕಂಡುಕೊಳ್ಳಲಾರರು. ಆದುದರಿಂದ ಓ ದೇವ, ನಿನ್ನ ಅನುಗ್ರಹವೇ ವಿವೇಕ ಹೇತುವಾದುದರಿಂದ ನನಗೆ ಬ್ರಹ್ಮ ಪದವಿಯಲ್ಲಿರುವ ಈ ಜನ್ಮದಲ್ಲಿಯಾಗಲಿ, ಬೇರೆ ದೇವ ಮನುಷ್ಯಾದಿ ಜನ್ಮಗಳಲ್ಲಿಯಾಗಲಿ, ಕೊನೆಗೆ ತಿರಿಯ ಜನ್ಮಗಳಲ್ಲಿ ಹುಟ್ಟಬೇಕಾದ ಸಂದರ್ಭದಲ್ಲಿಯಾಗಲಿ ನಿನ್ನ ಭಕ್ತ ವರ್ಗದಲ್ಲಿ ಒಬ್ಬನಾಗಿದ್ದು ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಮಹಾಭಾಗ್ಯವು ಲಭಿಸುವಂತೆ ಅನುಗ್ರಹಿಸಬೇಕು. ಇದೇ ನನ್ನ ಕೋರಿಕೆ. ನಾಥ, ನಾನು ನನ್ನಂತೆ ಇನ್ನೂ ಅನೇಕರು ಇದುವರೆಗೆ ಎಷ್ಟೋ ಯಾಗಗಳನ್ನು ಮಾಡಿಯೂ ನಿನ್ನನ್ನು ತೃಪ್ತಿಪಡಿಸಲಾರದಿರುವೆವು. ಅಂತಹ ನೀನು ಈಗ ಗೊಲ್ಲ ಮಕ್ಕಳಂತೆಯೂ ಕರುಗಳಂತೆಯೂ ಆಕಾರವನ್ನು ತಾಳಿ ಅಮೃತ ಸಮಾನವಾದ ಯಾರ ಮೊಲೆಹಾಲನ್ನು ಪ್ರೀತಿಯಿಂದ ಕುಡಿದೆಯೋ ಆ ಗೋಪ ಸ್ತ್ರೀಯರು, ಆ ಗೋವುಗಳು ಎಂತಹ ಭಾಗ್ಯಶಾಲಿಗಳು! ಆಹಾ, ನಂದ ಗೋಕುಲದವರ ಭಾಗ್ಯವೇ ಭಾಗ್ಯವು. ಪರಮಾನಂದ ಸ್ವರೂಪನು ಪರಿಪೂರ್ಣನು ಆದ ಪರಬ್ರಹ್ಮನೇ ಯಾರಿಗೆ ಸ್ನೇಹಿತನಾಗಿರುವನು? ಆ ಗೋಕುಲವಾಸಿಗಳಿಗಲ್ಲವೇ ಗೋಕುಲವಾಸಿಗಳಲ್ಲವೇ ಪರಮ ಧನ್ಯರು. ಅಥವಾ ಆ ನಂದಾದಿಗಳ ಮಾತು ಹಾಗಿರಲಿ, ಅಂತರಂಗ ಚತುಷ್ಟಯದಲ್ಲಿ ಅಹಂಕಾರಕ್ಕೆ ಅಧಿಷ್ಠಾನ ದೇವತೆಯಾದ ಶಿವನು, ಮನಸ್ಸು ಬುದ್ಧಿ ಚಿತ್ತವೆಂಬವುಗಳಿಗೆ ಅಧಿಷ್ಠಾತೃಗಳಾದ ಚಂದ್ರಾದಿ ದೇವತೆಗಳು, ವಾಕ್ಕು ಮೊದಲಾದ ದಶೇಂದ್ರಿಯಗಳಿಗೆ ಅಧಿಷ್ಠಾತೃಗಳೆನಿಸಿಕೊಂಡ ವರುಣನೇ ಮೊದಲಾಗಿ 11 ಮಂದಿಯೂ ಸೇರಿ ಈ ನಾವು 14 ಮಂದಿಯೂ ಒಂದೊಂದು ಇಂದ್ರಿಯವನ್ನು ಮಾತ್ರ ಪಾತ್ರವಾಗಿಟ್ಟುಕೊಂಡು ಆಗಾಗ ನಿನ್ನ ಪಾದಾರವಿಂದದ ಮಕರಂದವೆಂಬ ಅಮೃತವನ್ನು ಸೇವಿಸಬಲ್ಲೆವು. ಹೀಗೆ ಒಂದೊಂದು ಇಂದ್ರಿಯಕ್ಕೆ ಅಭಿಮಾನಿಗಳಾದ ನಾವೇ ನಿನ್ನ ಕೀರ್ತಿ ಸೌಂದರ್ಯಾದಿಗಳನ್ನು ಅಲ್ಪ ಸ್ವಲ್ಪವಾಗಿ ಸೇವಿಸಿ ಅದರಿಂದಲೇ ಕೃತಾರ್ಥರಾಗುತ್ತಿರುವಾಗ ನಿನ್ನೊಡನೆ ಅನವರತವು ಕಲೆತಿದ್ದು ಸರ್ವೇಂದ್ರಿಯಗಳಿಂದಲೂ ನಿನ್ನನ್ನು ಅನುಭವಿಸುತ್ತಿರುವ ಈ ಗೊಲ್ಲರ ಭಾಗ್ಯವನ್ನು ಎಷ್ಟೆಂದು ಹೇಳಬಹುದು? ಆದುದರಿಂದ ಓ ಕೃಷ್ಣ, ಈಗ ನಾನು ಕೋರತಕ್ಕ ಭಾಗ್ಯವೆಲ್ಲವೂ ಇದೊಂದೇ. ನನಗೆ ಈಗಿರುವ ಬ್ರಹ್ಮ ಪದವಿಗಾಗಿಯೂ ನಾನು ಸಂತೋಷಿಸತಕ್ಕವನಲ್ಲ. ವೇದಾಂತಗಳು ಇದುವರೆಗೂ ಹುಡುಕುತ್ತಿದ್ದರೂ ಯಾವನ ಪಾದ ರಜಸ್ಸನ್ನೂ ಕೂಡ ಕಾಣಲಾರದಿರುವವು ಅಂತಹ ಪರಮ ಪುರುಷನಾದ ನಿನ್ನನ್ನೇ ಸರ್ವವಿಧ ಜೀವನವನ್ನಾಗಿ ಪಡೆದಿರುವ ಈ ಗೋಕುಲವಾಸಿಗಳಲ್ಲಿ ಯಾವನಾದರೂ ಒಬ್ಬ ಗೊಲ್ಲನ ಪಾದ ರಜಸ್ಸನ್ನು ನಾನು ತಲೆಯಲ್ಲಿ ಧರಿಸುವಂತೆ ನನಗೆ ಈ ಭೂಲೋಕದಲ್ಲಿ, ಈ ವನ ಮಧ್ಯದಲ್ಲಿ, ಅದರಲ್ಲಿಯೂ ಈ ಮಂದೆಯಲ್ಲಿ ಮನುಷ್ಯ ಜನ್ಮ ಉಂಟಾಗುವಂತೆ ಅನುಗ್ರಹಿಸಿದರೆ ಅದೇ ನನ್ನ ಪರಮಭಾಗ್ಯವೆಂದು ಎಣಿಸುವೆನು. ಅಥವಾ ನಿನ್ನ ಸಂಗಡಿಗರಾದ ಗೊಲ್ಲರಲ್ಲಿ ಒಬ್ಬನಾಗಿ ಹುಟ್ಟುವಷ್ಟು ಪರಮಭಾಗ್ಯಕ್ಕೆ ನಾನು ಪಾತ್ರನಲ್ಲದಿದ್ದರೂ ಹೋಗಲಿ. ರಾಗದ್ವೇಷಾದಿಗಳಾದ ಯಾವುದಾದರೂ ಒಂದು ವಿಧದಿಂದ ಇಲ್ಲಿ ನಿನ್ನ ಸಂಬಂಧವಿದ್ದರೆ ಸಾಕು. ಅದರಿಂದಲೇ ಉತ್ತಮ ಪುರುಷಾರ್ಥವನ್ನು ಪಡೆಯಬಹುದು. ಹೇಗೆಂದರೆ, ಪೂತನೆ ಎಂಬ ರಾಕ್ಷಸಿಯು ನಿನ್ನಲ್ಲಿ ಆಜನ್ಮ ದ್ವೇಷವನ್ನೆಟ್ಟು ಸಾಧು ವೇಷದಿಂದ ಬಂದು ನಿನ್ನನ್ನು ಕೊಲ್ಲುವುದಕ್ಕೆ ಯತ್ನಿಸಿದ್ದರು. ಆ ದ್ವೇಷ ಬುದ್ಧಿಯಿಂದಲೇ ಆಕೆಯು ಅವಳ ಸಹಚರರಾದ ಬಕಾದಿಗಳು ನಿನ್ನ ಅನುಗ್ರಹದಿಂದ ನಿನ್ನ ಸಾನ್ನಿಧ್ಯವನ್ನೇ ಸೇರಿದರು. ಅಂತಹ ಪಾಪಿ ರಾಕ್ಷಸಿಗೆ ಆ ಫಲ ಉಂಟಾಗಿರುವಾಗ ತಮ್ಮ ಪ್ರಾಣ, ಮಾನ, ಧನ, ಗ್ರಹಾದಿಗಳೆಲ್ಲವನ್ನೂ ನಿನಗಾಗಿಯೇ ಅರ್ಪಿಸುತ್ತಾ ನಿನ್ನೊಡನೆಯೇ ಸದಾ ವಿಹರಿಸುತ್ತಿರುವ ಈ ಗೋಕುಲದವರ ಭಾಗ್ಯವನ್ನು ಎಷ್ಟೆಂದು ಹೇಳಬಹುದು? ಆದುದರಿಂದ ಸ್ನೇಹದಿಂದಿಲ್ಲದಿದ್ದರೂ ರಾಗ ದ್ವೇಷಾದಿಗಳಿಂದಾದರೂ ನಿನ್ನ ಸಂಬಂಧವು ಲಭಿಸುವಂತೆ ಈ ಗೋಕುಲದಲ್ಲಿ ನನಗೆ ಜನ್ಮ ಉಂಟಾಗಲಿ. ದೇವ, ಎಲ್ಲಕ್ಕೂ ಫಲಭೂತನಾದ ನೀನೇ ಈ ಗೋಕುಲದಲ್ಲಿ ಪ್ರತ್ಯಕ್ಷವಾಗಿರುವಾಗ ಇದಕ್ಕಿಂತಲೂ ಮೇಲಾದ ಫಲವೇನಿರುವುದು? ಯಾವುದಾದರೂ ವಿಧದಿಂದ ಇಲ್ಲಿ ನಿನ್ನ ಸಂಬಂಧವಿದ್ದರೆ ಅದೇ ಮೋಕ್ಷ ಕಾರಣವೆನಿಸುವುದು. ಕೃಷ್ಣ, ಮನೆ ಮಂದಿ ಮಕ್ಕಳೆಂಬ ಮೋಹ ಪಾಶಗಳು, ರಾಗ ದ್ವೇಷಾದಿಗಳು
ನಿನ್ನ ಪ್ರಾಪ್ತಿಗೆ ವಿರೋಧಿಗಳೆಂಬುದೇನೋ ನಿಜವಾಗಿದ್ದರು ಆ ವಿರೋಧಿ ಸಾಮಗ್ರಿಗಳೇ ನಿನ್ನ ವಿಷಯವಾಗಿ ವಿನಿಯೋಗಿಸಲ್ಪಟ್ಟಾಗ ಮುಕ್ತಿ ಕಾರಣಗಳಾಗುವವು. ನಿನ್ನ ಸಂಬಂಧವಿಲ್ಲದಿರುವವರೆಗೆ ಮಾತ್ರವೇ ಆ ರಾಗದ್ವೇಷಾದಿಗಳು ಶ್ರೇಯಸ್ಸನ್ನು ಕೆಡಿಸತಕ್ಕ ಕಳ್ಳರಂತಿರುವವು. ನಿನ್ನ ಸಂಬಂಧ ಉಂಟಾಗುವವರೆಗೆ ಗ್ರಹವು ಕಾರಾಗ್ರಹವೆನಿಸುವುದು. ಅದುವರೆಗೆ ಮಾತ್ರವೇ ಮೋಹವೆಂಬುದು ಸಂಕೋಲೆಯಾಗಿರುವುದು. ನಿನ್ನ ಸಂಬಂಧವಾಗಿ ಉಪಯೋಗಿಸಲ್ಪಟ್ಟಾಗ ಆ ದುರ್ಗುಣಗಳೇ ಮೋಕ್ಷ ಹೇತುಗಳಾಗುವವು. ದೇವ, ನೀನು ಈ ಪ್ರಾಪಂಚಿಕವಾದ ಸಂಬಂಧವಿಲ್ಲದವನಾದರೂ ನಿನ್ನ ಸ್ವೇಚ್ಛೆಯಿಂದ ಹೀಗೆ ಪ್ರಕೃತಿ ಸಂಬಂಧವುಳ್ಳವನಂತೆ ಅವತಾರಗಳನ್ನೆತ್ತುವುದು ಆಶ್ರಿತರ ಕಷ್ಟವನ್ನು ನೀಗಿಸಿ ಅವರನ್ನು ಆನಂದಗೊಳಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ. ದೇವ, ಲೋಕಾದ್ಭುತವಾದ ನಿನ್ನ ಚರಿತ್ರೆಗಳನ್ನು ಊಹಿಸಲ ಸಾಧ್ಯವಾದ ನಿನ್ನ ಸ್ವರೂಪ ಸ್ವಭಾವಾದಿಗಳನ್ನು ನಿಜವಾಗಿ ತಿಳಿಯಬಲ್ಲವರು ತಿಳಿಯಲಿ. ಹೆಚ್ಚು ಮಾತಿನಿಂದೇನು, ನನ್ನ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ನಾನು ನಿನ್ನ ವೈಭವವನ್ನು ಕಂಡುಕೊಳ್ಳಲಾರೆನು. ಇಷ್ಟು ಮಾತ್ರವೇ ನನಗೆ ತಿಳಿದ ವಿಷಯವು. ಕೃಷ್ಣ, ನೀನು ಸರ್ವಸಾಕ್ಷಿಯಾದುದರಿಂದ ನಿನಗೆ ತಿಳಿಯದುದು ಇಲ್ಲ. ನೀನೇ ಸಕಲ ಜಗನ್ನಾಯಕನು. ಈ ಜಗತ್ತೆಲ್ಲವೂ ನಿನ್ನಲ್ಲಿಯೇ ಹುಟ್ಟಿ ನಿನ್ನಲ್ಲಿಯೇ ಲಯಿಸುವುದು. ನಿನ್ನ ಮುಂದೆ ನಾನು ಎಷ್ಟು ಮಾತ್ರದವನು. ನನ್ನ ಅಪರಾಧವನ್ನು ಮನ್ನಿಸಿ ನನಗೆ ಅನುಜ್ಞೆಯನ್ನು ಕೊಡು. ವೃಷ್ಣಿ ವಂಶವೆಂಬ ಕಮಲಕ್ಕೆ ಸೂರ್ಯಪ್ರಾಯನಾದ ಓ ಕೃಷ್ಣ, ನಿನಗೆ ನಮಸ್ಕಾರವು. ಗೋಬ್ರಾಹ್ಮಣ ಕುಲವೆಂಬ ಸಮುದ್ರಕ್ಕೆ ಪೂರ್ಣ ಚಂದ್ರನಂತಿರುವ ಓ ಕೃಷ್ಣ, ನಿನಗೆ ನಮಸ್ಕಾರವು. ಅಧರ್ಮವೆಂಬ ಅಂಧಕಾರವನ್ನು ನೀಗಿಸತಕ್ಕ ಓ ಕೃಷ್ಣ, ನಿನಗೆ ನಮಸ್ಕಾರವು. ಕಂಸಾದಿ ರಾಕ್ಷಸರನ್ನು ಕೊಲ್ಲತಕ್ಕ ಓ ಕೃಷ್ಣ, ನಿನಗೆ ನಮಸ್ಕಾರವು. ಸೂರ್ಯ ಚಂದ್ರಾದಿಗಳೆಲ್ಲರಿಗೂ ಪೂಜ್ಯನಾದ ಓ ಭಗವಂತ, ನಿನಗೆ ನಮಸ್ಕಾರವು. ಕಲ್ಪಾಂತದವರೆಗೂ ನಿನಗೆ ವಂದನವು ಎಂದು ಬ್ರಹ್ಮನು ಮಹಾಮಹಿಮನಾದ ಆ ಕೃಷ್ಣನನ್ನು ಸ್ತುತಿಸಿ ಮೂರಾವರ್ತಿ ಪ್ರದಕ್ಷಿಣ ಮಾಡಿ ಕೃಷ್ಣನ ಪಾದಗಳಲ್ಲಿ ಬಿದ್ದು ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ತನ್ನ ಲೋಕಕ್ಕೆ ಹಿಂತಿರುಗಿದನು. ಆಮೇಲೆ ಇತ್ತಲಾಗಿ ಕೃಷ್ಣನು ತನ್ನ ಕಣ್ಣಿಗೆ ಬೀಳದಂತೆ ಬ್ರಹ್ಮನು ಮರೆಸಿಟ್ಟಿದ್ದ ಕರುಗಳೆಲ್ಲವೂ ಅಲ್ಲಿಯೇ ಇರುವುದನ್ನು ಕಂಡು ಅವೆಲ್ಲವನ್ನು ತನ್ನೊಡನೆ ಕರೆದುಕೊಂಡು ಮೊದಲು ತನ್ನ ಸ್ನೇಹಿತರೊಡನೆ ಕುಳಿತು ಊಟ ಮಾಡುತ್ತಿದ್ದ ಮಳಲು ದಿಣ್ಣೆಯ ಬಳಿಗೆ ಬಂದನು. ಅಲ್ಲಿ ತನ್ನ ಸಂಗಡಿಗರಾದ ಗೋಪಬಾಲಕರೆಲ್ಲರೂ ತನ್ನನ್ನೇ ನಿರೀಕ್ಷಿಸುತ್ತಾ ಮೊದಲಿನಂತೆ ಕುಳಿತಿದ್ದುದನ್ನು ಕಂಡನು. ಆ ಬಾಲಕರು ತಮಗೆ ಪ್ರಾಣೇಶ್ವರನಾದ ಕೃಷ್ಣನು ತಮ್ಮನ್ನು ಅಗಲಿ ಹೋಗಿ ಇದುವರೆಗೆ 1 ವರ್ಷ ಕಾಲವು ಗತಿಸಿ ಹೋಗಿದ್ದರು ಆ ಕೃಷ್ಣನ ಮಾಯೆಯಿಂದ ಮೈಮರೆತಿದ್ದುದರಿಂದ ಅಷ್ಟು ದೀರ್ಘಕಾಲವು ಅವರಿಗೆ 1 ಕ್ಷಣ ಮಾತ್ರವಾಗಿ ತೋರಿತು. ರಾಜೇಂದ್ರ, ಇದೊಂದು ಆಶ್ಚರ್ಯವೆಂದು ತಿಳಿಯಬೇಡ. ಚರಾಚರಾತ್ಮಕವಾದ ಸಕಲ ಜಗತ್ತು ಆ ಭಗವಂತನ ಮಾಯೆಯಿಂದ ಮೋಹಿತವಾಗಿ ತನ್ನನ್ನೇ ತಾನು ಮರೆತು ಹೋಗುತ್ತಿರುವಾಗ ಈ ಸಾಮಾನ್ಯ ಗೋಪ ಬಾಲಕರು ಮೈಮರೆತು ಮೋಹಿತರಾಗುವುದೊಂದು ದೊಡ್ಡದೇ. ಅವರು ಆ ಕೃಷ್ಣನ ಮಾಯೆಯಿಂದ ಆ 1 ವರ್ಷ ಕಾಲದವರೆಗೆ ಹಸಿವು ಬಾಯಾರಿಕೆಗಳನ್ನು ತಿಳಿಯದೆ ಕ್ಷಣ ಮಾತ್ರವಾಗಿ ಕಳೆದರು. ಆ ಕೃಷ್ಣನು ಕರುಗಳೊಡನೆ ತಮ್ಮ ಬಳಿಗೆ ಬಂದೊಡನೆ ಆಶ್ಚರ್ಯದಿಂದ, ಕೃಷ್ಣ, ಇದೇನಾಶ್ಚರ್ಯವು? ಇಷ್ಟು ಬೇಗನೆ ಬಂದು ಬಿಟ್ಟೆಯಲ್ಲ. ನಮ್ಮ ಮಂದೆಯ ಕರುಗಳು ಎಲ್ಲಿ ಹೋಗಿದ್ದವು? ನಿನಗೆ ಸುಖಾಗಮನವೇ? ಕೃಷ್ಣ, ನಿನ್ನನ್ನು ಬಿಟ್ಟು 1 ತುತ್ತಾದರೂ ನಮ್ಮ ಗಂಟಲಲ್ಲಿ ಇಳಿಯಲಿಲ್ಲ. ಇದು ನಮ್ಮ ಕೈಯಲ್ಲಿದ್ದ ಕಬಳವನ್ನು ಹಾಗೆಯೇ ಇಟ್ಟುಕೊಂಡಿರುವೆವು ನೋಡು. ನೀನು ಬಂದು ಕುಳಿತು ಭೋಜನ ಮಾಡು ಎಂದು ಒಬ್ಬೊಬ್ಬರು ಆದರಿಸಿ ಕರೆಯುತ್ತಿದ್ದರು. ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣನು ಏನೂ ತಿಳಿಯದವನಂತೆ ಅವರ ಮಾತನ್ನು ಕೇಳಿ ನಗುತ್ತಾ ಅವರ ಸಂಗಡಲೇ ತಾನು ಸಂತೋಷದಿಂದ ಕಲೆತು ಊಟ ಮಾಡಿ ಅವರೆಲ್ಲರನ್ನೂ ತನ್ನೊಡನೆ ಕರೆದುಕೊಂಡು ಬಂದು ಹಿಂದೆ ತಾನು ಸಂಹರಿಸಿದ ಆ ಹೆಬ್ಬಾವಿನ ಚರ್ಮವನ್ನು ಅವರಿಗೆ ತೋರಿಸಿದನು. ಅದನ್ನು ನೋಡಿಕೊಂಡು ಎಲ್ಲರೂ ತಮ್ಮ ಮಂದೆಗೆ ಹಿಂತಿರುಗಿದರು. ಕೃಷ್ಣನು ಹಿಂತಿರುಗಿ ಗೋಕುಲಕ್ಕೆ ಬರುವಾಗ ಅವನ ವೈಭವವನ್ನು ಅವನ ಸುಂದರಾಕಾರವನ್ನು ಕೇಳಬೇಕೆ? ತಲೆಯಲ್ಲಿ ಕಾಡು ಹೂವಿನ ದಂಡೆ, ಅದರ ಮೇಲೆ ನವಿಲು ಗರಿಯದೊಂದೇ ಅರಿದಳ ಮುಂತಾದ ಗೈರಿಕ ಧಾತುಗಳ ವಿಚಿತ್ರ ವರ್ಣದಿಂದ ಲೇಪಿತವಾದ ಮೈ, ಸಂಗಡಿಗರಾದ ಗೊಲ್ಲರ ಮಕ್ಕಳಲ್ಲಿ ಮುಂದೆ ಕೊಳಲನ್ನು ಬಾರಿಸುವವರು ಕೆಲವರು, ಕೊಂಬನ್ನು ಊದುವವರು ಕೆಲವರು,
ತೆಂಗಿನ ಗರಿ, ಬಸರಿ ಎಲೆ ಮುಂತಾದ ಹಸುರೆಲೆಗಳನ್ನು ಸುರುಳಿಸುತ್ತಿ ಅದನ್ನೇ ವಾದ್ಯದಂತೆ ಊದುತ್ತಾ ಬರುವವರು ಕೆಲವರು. ಕೆಲವರು ಕೃಷ್ಣನ ಸುತ್ತಲೂ ನಿಂತು ತಾಳ ಹಾಕುತ್ತಾ ಕೃಷ್ಣ ಕೃಷ್ಣ ಜೇ ಜೇ ಅಜಗರ ಮರ್ದನ ಜೇ ಜೇ ಅಸಾಧ್ಯ ವಿಕ್ರಮ ಜೇ ಜೇ ಎಂದು ಆ ಕೃಷ್ಣನು ಕಾಡಿನಲ್ಲಿ ಹೆಬ್ಬಾವನ್ನು ಕೊಂದ ಪರಾಕ್ರಮವನ್ನು ಕೊಂಡಾಡಿ ಕುಣಿಯುತ್ತಿರುವರು. ಇಂತಹ ಮಹಾವೈಭವದೊಡನೆ ಕೃಷ್ಣನು ಲೊಚ ಲೊಚ ಧ್ವನಿಯಿಂದ ಕರುಗಳನ್ನು ಮುಂದಟ್ಟಿಕೊಂಡು ಅಲ್ಲಿನ ಕೋಪ ಸ್ತ್ರೀಯರ ನೇತ್ರಗಳಿಗೆ ಮಹೋತ್ಸವವನ್ನು ಬೀರುವಂತೆ ಗೋಕುಲವನ್ನು ಪ್ರವೇಶಿಸಿದನು. ಆ ಕೃಷ್ಣನೊಡನೆ ಬರುತ್ತಿದ್ದ ಕೋಪ ಬಾಲಕರು ಒಬ್ಬೊಬ್ಬರು ಗ್ರಾಮಕ್ಕೆ ಪ್ರವೇಶಿಸಿದೊಡನೆ ತಮ್ಮ ತಮ್ಮ ತಂದೆ, ತಾಯಿ, ಸಹೋದರರು ಮುಂತಾದ ಬಂಧುವರ್ಗವನ್ನು ನೋಡಿದಾಗಲೆಲ್ಲ ನಮ್ಮ ಕೃಷ್ಣನು ಈಗಲೇ ಕಾಡಿನಲ್ಲಿ ಒಂದಾನೊಂದು ಮಹಾಸರ್ಪವನ್ನು ಕೊಂದು ನಮ್ಮೆಲ್ಲರನ್ನು ಮರಣದಿಂದ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಅವನ ಪರಾಕ್ರಮವನ್ನು ಕೊಂಡಾಡುತ್ತಿದ್ದರು. ಓ ಪರೀಕ್ಷಿತ್ ರಾಜ, ಕೃಷ್ಣನು ಈ ಕಾರ್ಯವನ್ನು ನಡೆಸಿದ ಮೇಲೆ ವತ್ಸಾಪಹಾರವು ನಡೆಯುವಷ್ಟರಲ್ಲಿ 1 ವರ್ಷ ಕಾಲವು ಕಳೆದು ಹೋಗಿದ್ದರು. ಗೋಪ ಬಾಲಕರು ಆ ಸರ್ಪವಧವನ್ನು ಆಗಲೇ ನೋಡಿ ಬಂದಂತೆ ವರ್ಣಿಸಬೇಕಾದರೆ ಆ ಶ್ರೀಕೃಷ್ಣನ ಮಾಯಾ ಮಹಿಮೆಯು ಎಂಥದೆಂಬುದನ್ನು ನೀನೇ ಯೋಚಿಸಿ ನೋಡು ಎಂದನು. ಆಗ ಪರೀಕ್ಷಿತ್ ರಾಜನು ತಿರುಗಿ ಶುಕಮುನಿಯನ್ನು ಕುರಿತು ಪ್ರಶ್ನೆ ಮಾಡುವನು. ಮುನೀಂದ್ರ, ಈ ಸಂಗತಿಯು ಹಾಗಿರಲಿ, ಆ ಗೋಕುಲದಲ್ಲಿದ್ದ ಗೋಪಾಲಕರಿಗೆ ತಮ್ಮ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಈ ಕೃಷ್ಣನೇ ವಿಶೇಷ ಪ್ರೇಮಕ್ಕೆ ಪಾತ್ರನಾಗಿದ್ದನೆಂದು ಹೇಳಿದೆಯಲ್ಲವೇ? ಅದು ಹೇಗೆ? ಲೋಕದಲ್ಲಿ ಯಾರಿಗಾದರೂ ತಮ್ಮ ಮಕ್ಕಳಲ್ಲಿ ಇರುವುದಕ್ಕಿಂತಲೂ ಕಂಡವರ ಮಕ್ಕಳಲ್ಲಿ ಹೆಚ್ಚು ಪ್ರೇಮವು ಹುಟ್ಟುವುದೇ ಅಸಂಭವವಲ್ಲವೇ? ಹೀಗಿರುವಾಗ ಕೃಷ್ಣನಲ್ಲಿ ಮಾತ್ರ ಅಷ್ಟು ಪ್ರೇಮ ಉಂಟಾಗಲು ಕಾರಣವೇನು ಎಂದನು. ಅದಕ್ಕ ಶುಕಮುನಿಯು, ಓ ರಾಜೇಂದ್ರ, ಕೇಳು, ಕೃಷ್ಣನಲ್ಲಿ ಆ ವಿಧವಾದ ಪ್ರೇಮ ಉಂಟಾಗುವುದೇನು ಆಶ್ಚರ್ಯವಲ್ಲ. ಏಕೆಂದು ಕೇಳುವೆಯಾ? ಲೋಕದಲ್ಲಿ ಸಮಸ್ತ ಪ್ರಾಣಿಗಳಿಗೂ ತಮ್ಮ ತಮ್ಮ ಆತ್ಮವೇ ಹೆಚ್ಚು ಪ್ರಿಯವಾದುದು. ಆ ಆತ್ಮಕ್ಕೆ ಆಶ್ರಯವಾದುದರಿಂದಲೇ ದೇಹದಲ್ಲಿಯೂ ಆ ದೇಹ ಸಂಬಂಧದಿಂದ ದೇಹಾನುಬಂಧಿಗಳಾದ ಹೆಂಡಿರು, ಮಕ್ಕಳು ಮುಂತಾದ ನಂಟರಲ್ಲಿಯೂ ಮೋಹವು ಹುಟ್ಟುವುದು. ಒಂದೊಂದು ಪ್ರಾಣಿಗೂ ತನ್ನ ಜೀವನದಲ್ಲಿ ತನಗಿರುವಷ್ಟು ಮಮತೆಯು ಹೆಂಡಿರು, ಮಕ್ಕಳು, ಮನೆ, ಮಠ ಮುಂತಾದವುಗಳಲ್ಲಿ ಹುಟ್ಟಲಾರದು. ಆದುದರಿಂದ ಮೊದಲು ತಮ್ಮ ತಮ್ಮ ಆತ್ಮವೇ ಎಲ್ಲರಿಗೂ ಅತಿ ಪ್ರಿಯವಾದ ವಸ್ತುವು. ಆ ಆತ್ಮ ಸಂಬಂಧದಿಂದ ದೇಹದಲ್ಲಿ ಪ್ರೀತಿಯು ಹುಟ್ಟಿದರೂ ಆ ಆತ್ಮದಲ್ಲಿ ಇರುವಷ್ಟು ಪ್ರೀತಿಯು ದೇಹದಲ್ಲಿ ಇರದು. ಆ ದೇಹದಲ್ಲಿ ಇರುವಷ್ಟು ಮಮತೆಯು ದೇಹಾನುಬಂಧಿಗಳಾದ ಹೆಂಡಿರು, ಮಕ್ಕಳಲ್ಲಿ ಇರದು. ಸಾಕ್ಷಾತ್ತಾಗಿ ಆ ದೇಹಾನುಬಂಧಿಗಳಲ್ಲಿ ಇರುವಷ್ಟು ಮಮತೆಯು ಮನೆ, ಮಠಗಳಲ್ಲಿಯೂ ಆಸ್ತಿ ಪಾಸ್ತಿಗಳಲ್ಲಿಯೂ ಹುಟ್ಟಲಾರದಲ್ಲವೇ? ದೇಹವನ್ನೇ ಆತ್ಮವೆಂದು ಭ್ರಮಿಸತಕ್ಕ ದೇಹಾತ್ಮವಾದಿಗಳಿಗೂ ತಮ್ಮ ತಮ್ಮ ದೇಹವೇ ಎಲ್ಲಕ್ಕಿಂತಲೂ ಅತಿ ಪ್ರಿಯವೆನಿಸುವುದು. ದೇಹಕ್ಕಿಂತಲೂ ಆತ್ಮವು ಬೇರೆಯಾದುದೆಂಬ ವಿವೇಕ ಬುದ್ಧಿಯುಳ್ಳವರಿಗೂ ಕೂಡ ತಮ್ಮ ದೇಹವು ಜೀರ್ಣವಾಗುತ್ತಾ ಬಂದರೂ ಜೀವದಾಸೆಯು ತಪ್ಪದೆ ಪ್ರಬಲವಾಗಿಯೇ ಇರುವುದಲ್ಲವೇ? ಲೋಕ ಸ್ವಭಾವವೇ ಹೀಗಿರುವುದರಿಂದ ನೀನು ಸೂಕ್ಷ್ಮ ದೃಷ್ಟಿಯಿಂದ ಪರ್ಯಾಲೋಚಿಸುವ ಪಕ್ಷದಲ್ಲಿ ನೊಂದವರೆಲ್ಲರಿಗೂ ಕೃಷ್ಣನಲ್ಲಿ, ನೋಡಿದವರೆಲ್ಲರಿಗೂ ಕೃಷ್ಣನಲ್ಲಿ ಅಷ್ಟೊಂದು ಪ್ರೇಮವು ಹುಟ್ಟುವುದಕ್ಕೆ ಕಾರಣವನ್ನು ಸ್ಪಷ್ಟವಾಗಿ ತಿಳಿಯಬಹುದು. ಹೇಗೆಂದು ಕೇಳುವೆಯಾ? ಪ್ರಾಣಿಗಳಿಗೆ ದೇಹಾನುಬಂಧಿಗಳಿಗಿಂತಲೂ ತಮ್ಮ ತಮ್ಮ ದೇಹವು, ಆ ದೇಹಕ್ಕಿಂತಲೂ ಅದಕ್ಕೆ ಧಾರಕನಾದ ಜೀವನು ಹೆಚ್ಚು ಪ್ರಿಯವಾಗಿರುವಂತೆ ಆ ಜೀವನಿಗೂ ಅಂತರ್ಯಾಮಿಯಾಗಿ ಅದನ್ನು ಧರಿಸಿರತಕ್ಕ ಅಂತರಾತ್ಮನಲ್ಲಿ ಇವೆಲ್ಲಕ್ಕಿಂತಲೂ ಹೆಚ್ಚು ಪ್ರೇಮ ಉಂಟಾಗಬೇಕಾದುದೇ ಸಹಜವಲ್ಲವೇ? ಆ ಕೃಷ್ಣನೇ ಸಕಲ ಜೀವಗಳಿಗೂ ಅಂತರಾತ್ಮನಾದ ಪರಮ ಪುರುಷನಾಗಿರುವಾಗ ಅವನಲ್ಲಿ ಎಲ್ಲರಿಗೂ ಅಸಾಧಾರಣ ಪ್ರೇಮವು ಹುಟ್ಟುವುದರಲ್ಲಿ ಸಂದೇಹವೇನಿದೆ? ಆತ್ಮ ಪ್ರೀತಿಗಾಗಿಯೇ ಬೇರೆ ಎಲ್ಲ ವಸ್ತುಗಳು ಪ್ರಿಯವಾಗುವುದರಿಂದ ಚರಾತ್ಮಕವಾದ ಈ ಜಗತ್ತೆಲ್ಲವೂ ಸರ್ವಾಂತರಾತ್ಮನಾದ ಆತನ ಪ್ರೀತಿಗಾಗಿಯೇ ಪ್ರಿಯವಸ್ತುವೆನಿಸುವುದೇ ಹೊರತು ಅವನನ್ನು ಬಿಟ್ಟು ಇತರ ವಸ್ತುಗಳಲ್ಲಿ ಪ್ರೀತಿ ಹುಟ್ಟುವುದಕ್ಕೆ ಕಾರಣವಿಲ್ಲ. ಹಾಗೆ ಕೃಷ್ಣನು ಸರ್ವಾಂತರಾತ್ಮನಾಗಿದ್ದ ಪಕ್ಷದಲ್ಲಿ ಹೀಗೆ ಗೊಲ್ಲನಂತೆ ಕಾಣುವುದೇಕೆ ಎಂದು ಕೇಳುವೆಯೇನು? ಲೋಕಕ್ಷೇಮಕ್ಕಾಗಿಯೇ ಅವನು ತನ್ನ ಸಂಕಲ್ಪದಿಂದ ಹೀಗೆ ಸಾಮಾನ್ಯ ಮನುಷ್ಯನಂತೆ ರೂಪವನ್ನೆತ್ತಿರುವನು. ರಾಜ,
ಸ್ಥಾವರ ಜಂಗಮಾತ್ಮಕವಾದ ಜಗತ್ತೆಲ್ಲವೂ ಆ ಭಗವಂತನಿಗೆ ಶರೀರವಾಗಿರುವುದರಿಂದ ಅವನನ್ನು ಬಿಟ್ಟು ಪ್ರತ್ಯೇಕವಾದ ವಸ್ತುವೊಂದು ಇರುವುದಿಲ್ಲ. ಈ ನಿಜ ಸ್ಥಿತಿಯನ್ನು ತಿಳಿಯದವರು ಮಾತ್ರವೇ ಅವನನ್ನು ಸಾಮಾನ್ಯ ಮನುಷ್ಯನೆಂದು ಭ್ರಮಿಸುವರೇ ಹೊರತು ವಿವೇಕಿಗಳು ಅವನನ್ನೇ ಸರ್ವಶರೀಕನೆಂದು ಭಾವಿಸುವರು. ಹೆಚ್ಚು ಮಾತಿನಿಂದೇನು, ಲೋಕದಲ್ಲಿ ಸಮಸ್ತ ಶಬ್ದಗಳಿಗೂ ಅವುಗಳ ಮೇಲಿನ ಪ್ರತ್ಯಯಗಳಿಗೂ ಅವೆರಡರಿಂದ ತೋರುವ ಅರ್ಥಗಳಿಗೂ ಭಾವವನ್ನು ಅಂದರೆ ಸತ್ತೆಯನ್ನು ನಿರೂಪಿಸತಕ್ಕದ್ದು ಭೂಧಾತುವಲ್ಲವೇ? ಇಂತಹ ಭೂಧಾತುವಿಗೂ ಅದರ ಅರ್ಥಕ್ಕೂ ಅದರೊಡನೆ ಸೇರಿದ ಪ್ರತ್ಯಯಕ್ಕೂ ಆ ಪ್ರತ್ಯಯಾರ್ಥಕ್ಕೂ ಸತ್ತೆಯನ್ನು ಅಂದರೆ ಭಾವವನ್ನು ನಿರ್ವಹಿಸತಕ್ಕವನು ಆ ಪರಮ ಪುರುಷನಲ್ಲದೆ ಬೇರೆಯಲ್ಲ. ಹೀಗಿರುವಾಗ ಆ ಕೃಷ್ಣನನ್ನು ಬಿಟ್ಟು ಬೇರೆ ಯಾವ ವಸ್ತುವು ಉಂಟೆಂಬುದನ್ನು ನೀನೇ ಯೋಚಿಸಿ ನೋಡು. ಲೋಕದಲ್ಲಿ ಸತ್ತೆನಿಸಿಕೊಳ್ಳುವ ಪದಾರ್ಥವೆಲ್ಲವೂ ಅವನಲ್ಲದೆ ಬೇರೆಯಲ್ಲ. ಓ ರಾಜೇಂದ್ರ, ಪುಣ್ಯ ಶ್ಲೋಕನಾದ ಆ ಶ್ರೀಹರಿಯ ಪಾದಾರವಿಂದಗಳೆಂಬ ತೆಪ್ಪವನ್ನು ಆಶ್ರಯಿಸಿದವರು ಸಂಸಾರ ಸಮುದ್ರವನ್ನು ಘೋಷ್ ಪದದಂತೆ ನಿರಾಯಾಸವಾಗಿ ದಾಟಬಲ್ಲರು. ಪರಮ ಪದವೇ ಅವರ ವಿಹಾರ ಸ್ಥಾನವು. ವಿಪತ್ತೆಂಬುದು ಕನಸಿನಲ್ಲಿಯೂ ಅವರಿಗೆ ಕಾಣಿಸದು. ರಾಜ, ಕೃಷ್ಣನ ಕೌಮಾರಾವಸ್ಥೆಯಲ್ಲಿ ನಡೆದ ಅಘಾಸುರ ವಧವನ್ನು ಅವನ ಪೌಂಗಡಾವಸ್ಥೆಯಲ್ಲಿ ನಡೆದಂತೆ ಅಂದರೆ 5ನೆಯ ವಯಸ್ಸಿನಲ್ಲಿ ನಡೆದ ಆ ಅಘಾಸುರ ವಧವನ್ನು 6ನೆಯ ವಯಸ್ಸಿನಲ್ಲಿ ನಡೆದಂತೆ ಗೋಪ ಬಾಲಕರು ಹೇಳಿಕೊಳ್ಳುತ್ತಿದ್ದುದಕ್ಕೆ ಕಾರಣವು ಈಗ ನಿನಗೆ ವ್ಯಕ್ತವಾಯಿತಷ್ಟೇ. ಹಾಗೆಯೇ ಕೃಷ್ಣನು ತನ್ನ ಮಿತ್ರರೊಡನೆ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಅವನು ನಡೆಸಿದ ಅಘಾಸುರ ವಧೆ, ವನಭೋಜನ, ಬ್ರಹ್ಮನಿಗೆ ತಾನು ಮಂದೆಯ ಕರುಗಳಂತೆಯೂ ಕೊಲ್ಲರ ಮಕ್ಕಳಂತೆಯೂ ಶುದ್ಧ ಸತ್ವಮಯವಾದ ನಿಜಾಕೃತಿಗಳಿಂದಲೂ ಕಾಣಿಸಿಕೊಂಡುದು, ಬ್ರಹ್ಮನು ಸ್ತುತಿಸಿದುದು, ಈ ಚರಿತ್ರೆಗಳೆಲ್ಲವನ್ನು ನೀನು ಇದರಿಂದ ತಿಳಿದಂತಾಯಿತು. ಈ ಕಥೆಯನ್ನು ಯಾರು ಕಿವಿಯಿಂದ ಕೇಳುವರೋ, ಯಾರು ಇದನ್ನು ಕೀರ್ತಿಸುವರೋ ಅವರೆಲ್ಲರೂ ಸರ್ವಾಭೀಷ್ಟಗಳನ್ನು ಪಡೆಯುವರು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.